ಗ್ರಾಮ ಪಂಚಾಯತಿ ಮತ್ತೊಮ್ಮೆ ಶ್ರೀ KM ಸದಸ್ಯರು, ರವಿ KM ಸದಸ್ಯರು, ಹೆಸರು ಗ್ರಾಮ ಪಂಚಾಯತಿ ಇವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹಾಗೆ ಮೂಡಿಗೆರೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ದಯಾವತಿ ಅವರು ಕೂಡ ವೇದಿಕೆಯಲ್ಲಿ ಹಾಜರಿರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ HL ಪ್ರಶಾಂತ್ ಸದಸ್ಯರು, ಹೆಸರು ಗ್ರಾಮ ಪಂಚಾಯತಿಯವರು ಕೂಡ ವೇದಿಕೆಯಲ್ಲಿ ಹಾಜರಿರಬೇಕಾಗಿ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಜ್ಞಾನದ ಕಳಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ವೇದಿಕೆಗೆ ತಮಗೆ ಸ್ವಾಗತ ಕೋರ್ತಾ ಈಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಚಂದ್ರಾವತಿ ಅವರು ಕೂಡ ವೇದಿಕೆಗೆ ಆಸೀನರಾಗಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶ್ರೀಮತಿ ಅಂಬಾವತಿ. ಜೋರಾದ ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ KC ವಸಂತ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಹ್ವಾನಿತರಾಗಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ.
ಪ್ರಾರ್ಥನೆಯನ್ನು ಮಾಡಿದಂತಹ ಶ್ರೀಮತಿ ಅಂಬಾವತಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಶ್ರೀಮತಿ ಸೌಮ್ಯ ಎನ್ಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಸ್ಲಿ ಗ್ರಾಮ ಪಂಚಾಯತ್ ಇವರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಾರ್ವಜನಿಕ ಮಿತ್ರರೇ, ಇಂದು ನಾವೆಲ್ಲರೂ ಕೂಡ ಸಂಭ್ರಮದಿಂದ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಒಂದು ಕಟ್ಟಡವನ್ನ ಕಟ್ಟಬೇಕಾಗಿತ್ತು. ಅದಕ್ಕೆ ಅವಕಾಶ ಕೊಟ್ಟಿದ್ದು ಪಂಚಾಯತ್ ರಾಜ್ ಇಲಾಖೆ. 1993 ಪಂಚಾಯತ್ ರಾಜ್ ಆಕ್ಟ್ ಮೂಲಕ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಎಂದು 3 ಸ್ಥಳೀಯ ಸರ್ಕಾರಗಳು ಬರುತ್ತೆ. ಈ ಒಂದು ಗ್ರಾಮ ಪಂಚಾಯಿತಿ 1993ರಿಂದ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಬಂದಿದೆ. ಅದರ ವ್ಯಾಪ್ತಿ ದಿನೇ ದಿನೇ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಅದರ ವ್ಯಾಪ್ತಿ ಈಗ ಪ್ರಸ್ತುತ ಹೇಗಿದೆ ಅಂದ್ರೆ, ಯಾವ್ದಾದ್ರೂ ಒಂದು ಕೆಲಸ ಅಂತ ನಮ್ಮ ತಲೆಗೆ ಬಂದ್ರೆ ಅದರಲ್ಲಿ ಮೊದಲು ಬರೋದು ಗ್ರಾಮ ಪಂಚಾಯಿತಿ. ಈ ಕೆಲಸ ಗ್ರಾಮ ಪಂಚಾಯಿತಿಲಿ ಆಗುತ್ತೆ, ನಾವು ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು ಅಂತ. ಆದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಸುಸಜ್ಜಿತವಾದ ಕಟ್ಟಡದ ವ್ಯವಸ್ಥೆ ಇರಲಿಲ್ಲ. ಈ ಒಂದು ಕಟ್ಟಡದ ವ್ಯವಸ್ಥೆ ಇಲ್ಲದೇನೆ ನಾವೆಲ್ಲರೂ ಇಷ್ಟು ದಿನ ನಮ್ಮ ಹೆಸ್ಕಲ್ ಗ್ರಾಮ ಪಂಚಾಯತಿನಲ್ಲೇ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲದೇನೆ PDO, ಅಧ್ಯಕ್ಷರು, ಸಿಬ್ಬಂದಿ ವರ್ಗ, ಬಿಲ್ ಕಲೆಕ್ಟರ್, ಅಟೆಂಡರ್ ಎಲ್ಲರೂ ಕೂಡ ಆ ಒಂದು 30-40 ಅಳತೆ ಒಂದು ಕೋಣೆ ಒಳಗಡೆನೆ ಕೂರ್ತಾ ಇದ್ವಿ. ಅದರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಅಡಚಣೆ ಉಂಟಾಗ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಭಾರತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 2009ರಲ್ಲಿ ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಎಂಬ ಒಂದು ಶೀರ್ಷಿಕೆಯಡಿ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದರ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯರಿಗೆ ಎಲ್ಲ ಸೇವೆಗಳನ್ನು ಸುಸಜ್ಜಿತವಾಗಿ ಸಂದರ್ಭೋಚಿತವಾಗಿ ಒದಗಿಸಲಿಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2019 ಜನವರಿ 21ನೇ ತಾರೀಕಿನಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆದಿರುತ್ತೆ. ಹಾಗೆ ಇಷ್ಟು ವರ್ಷಗಳ ಸತತ ಪರಿಶ್ರಮ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತೆ ಸರ್ವ ಸದಸ್ಯರುಗಳು ಎಲ್ಲರೂ ಸೇರಿ ಈ ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಯಾವುದೇ ಒಂದು ಕೆಲಸ ನಾನು ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ತುಂಬು ಮನಸ್ಸಿನಿಂದ ನನಗೆ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದಿನ ಬಾಡಿ ಹಾಗೂ ಪ್ರಸ್ತುತ ಇರುವಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಸುಂದರದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಈ ವೇದಿಕೆಯ ಮೇಲಿರುವ ಗಣ್ಯರು ಹಾಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆ ಹಾಗೂ ನಿಮ್ಮೆಲ್ಲರಿಗೂ ನಮಸ್ತಾ ಇದ್ದೀನಿ. ಧನ್ಯವಾದ. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಶ್ರೀಮತಿ ಸೌಮ್ಯ ಮಾಳವ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಕುಮಾರಿ ರಂಜಿತಾ ಅವರ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಮತ್ತೋರ್ವ ಗಣ್ಯರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಹೊಸಕೆರೆ ರಮೇಶ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಲಿದ್ದಾರೆ ತಮ್ಮ ಪ್ರೀತಿಯ ನುಡಿಗಳಿಂದ ಶ್ರೀಮತಿ ಸತ್ಯಾವತಿ, ಸದಸ್ಯರು ಹೆಸ್ಲಿ ಗ್ರಾಮ ಪಂಚಾಯಿತಿ ಮೂಡಿಗೆರೆ. ಎಲ್ಲರಿಗೂ ನಮಸ್ಕಾರ. ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಕಟ್ಟಡ ನಿರ್ಮಾಣ ಎಲ್ಲರ ಬಹುದಿನಗಳ ಕನಸಾಗಿತ್ತು. ಅದು ಇಂದು ನನಸಾಗಿದೆ. ಈ ಸುಂದರ
ಸುಂದರ ದಿವಸ ಎಲ್ಲರ ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ ಎನ್ನುತ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಯಾವತ್ತೂ ಇರಲಿ ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಹಸಿರಾಗಿರುವ ಎಲ್ಲ ಗಣ್ಯರಿಗೂ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮುಂಜಾನೆಯ ಶುಭೋದಯಗಳನ್ನು ತಿಳಿಸುತ್ತಿದ್ದೇನೆ. ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ನಜ್ಮಾ ಬೇಗಂ ರವರು ಅಧ್ಯಕ್ಷರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದೆ. ಜ್ಞಾನದ ಕಡಲಾಗಿ ಜನರ ಮುಂದಾಳತ್ವ ವಹಿಸಿಕೊಂಡು ನಾಯಕತ್ವ ತಮ್ಮ ಕೈಯಲ್ಲಿ ಸಾಧ್ಯ ಎಂದು ತೋರಿಸಿಕೊಡುತ್ತಿರುವ ಯುವ ನಾಯಕಿ, ಜನಪ್ರಿಯ ಶಾಸಕಿಯಾಗಿರುವ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಿರುವ ಶ್ರೀಮತಿ ನಯನ ಮೊಟ್ಟಮ್ಮನವರು, ಮಾನ್ಯ ಶಾಸಕರು, ವಿಧಾನಸಭೆ ಮೂಡಿಗೆರೆ ಇವರನ್ನು ಹೆಸ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಆಡಳಿತ ಸಿಬ್ಬಂದಿ ವರ್ಗದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಮುಖ್ಯ ಅತಿಥಿ ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನ ಎಲ್ಲ ಯುವಕರಿಗೆ ದಾರಿದೀಪ. ಉತ್ತಮ ಮಾತುಗಾರ, ಎಲ್ಲ ಯುವಕರ ಪ್ರೀತಿಯ ಅಣ್ಣನಾಗಿರುವ ಶ್ರೀಯುತ MK ಪ್ರಾಣೇಶ್ ಗೌಡರು, ಮಾನ್ಯ ಉಪಸಭಾಪತಿಗಳು, ವಿಧಾನ ಪರಿಷತ್ತು ಇವರನ್ನು ಹೆಸ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಆಡಳಿತ ಸಿಬ್ಬಂದಿ ವರ್ಗದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನೇರವಾಗಿ ಹಿಡಿದ ಕೆಲಸವನ್ನು ಸಾಧಿಸಿ ತೋರಿಸುತ್ತೇನೆ ಎನ್ನುವ ಛಲಗಾರ, ಪಂಚಾಯಿತಿ ಆಗುಹೋಗುಗಳಿಗೆ ಸರಿಯಾದ ಸಮಯಕ್ಕೆ ಸ್ಪಂದನೆ ನೀಡುತ್ತಿರುವ ಹೆಸ್ಕಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಯುತ ಆದರ್ಶ್ HR ಇವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರತಿಯೊಬ್ಬ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ಸೇವೆಯನ್ನು ನೀಡುತ್ತಿದ್ದಾರೆ. ಎಲ್ಲರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶ್ರೀಮತಿ BC ಪ್ರಜಾಪತಿ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ರಾಧಾ BM, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಹಾಲಮ್ಮ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಅಶೋಕ್ TV, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಶಿವಣ್ಣ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಆಶಾ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಅರವಿಂದ TD, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಶ್ವೇತಾ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಖಲೀಲುಲ್ಲಾ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಅಖಿಲ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ HL ಪ್ರಶಾಂತ್, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಪೂರ್ಣೆ, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ಚಂದ್ರಶೇಖರ್ KK, ಸದಸ್ಯರು, ಹೆಸ್ಕಲ್ ಗ್ರಾಮ ಪಂಚಾಯಿತಿ ಇವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಶ್ರೀಮತಿ ಸುಧಾ, ಸದಸ್ಯರು ಹೆಸ್ಕಲ್ ಗ್ರಾಮ ಪಂಚಾಯತ್, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಶ್ರೀಯುತ ರವಿ ಕೆಎಂ, ಸದಸ್ಯರು ಹೆಸ್ಕಲ್ ಗ್ರಾಮ ಪಂಚಾಯತ್, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ದಯಾವತಿ ಎಂ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಮೂಡಿಗೆರೆ, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಶ್ರೀಮತಿ ಸೌಮ್ಯ ಎಂಸಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ಹೆಸ್ಕಲ್, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಶ್ರೀಯುತ ರತನ್ ಅವರು, ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ, ಇವರಿಗೆ ಹೆಸ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಸಿಬ್ಬಂದಿ ವರ್ಗದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಾವತಿ, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಶ್ರೀಮತಿ ರಂಜಿತಾ, ಹಳೆ ಮೂಡಿಗೆರೆ ಪಂಚಾಯತಿ ಅಧ್ಯಕ್ಷರು, ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಜಯರಾಮ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ತಾಲೂಕು ಪಂಚಾಯತ್ ಸದಸ್ಯರಿಗೆ, ಎಲ್ಲರಿಗೂ ಎಸ್ಕೆಲ್ ಪಂಚಾಯತಿ ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ ಮತ್ತು ಆಡಳಿತ ವರ್ಗದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಮೂಡಿಗೆರೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿರುವ ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಕೆ ವೆಂಕಟೇಶ್ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹೆಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುವ ಎಲ್ಲ ಮಾಜಿ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಮಾಜಿ ಸದಸ್ಯರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ತಾಲೂಕು ಮಟ್ಟದ ಎಲ್ಲ ಆಡಳಿತ ವರ್ಗದವರಿಗೂ, ಹೆಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೂ, ಛಾಯಾಗ್ರಾಹಕರಿಗೂ, ಕಾನೂನು ವ್ಯವಸ್ಥೆಯನ್ನು ಕಾಪಾಡುತ್ತಿರುವ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಮಾಜಿ ವೆಂಕಟೇಶ್ ಮಾಜಿ ಅಧ್ಯಕ್ಷರು, ಹೆಸ್ಕಲ್ ಪಂಚಾಯತ್, ಇವರಿಗೂ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಮಾಜಿ ಸದಸ್ಯರಾದ ಶೇಷೇಗೌಡರು, ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕಾಫಿ ಬೆಳೆಗಾರರಾದ ಮಾಜಿ ಅಧ್ಯಕ್ಷರಾದ ಬಸವರಾಜ್ರವರಿಗೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರತ್ಯಕ್ಷ
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಿದ್ದೇನೆ. ಯಾರನ್ನಾದರೂ ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಈ ಒಂದು ಕ್ಷಮೆ ಇರಲಿ ಅಂತ ಕೇಳಿಕೊಳ್ತಿದ್ದೇನೆ. ಇತಿಹಾಸ ಓದುವಂತ ವ್ಯಕ್ತಿಗಳಾಗಬೇಡಿ, ಇತಿಹಾಸ ನಿರ್ಮಿಸುವ ವ್ಯಕ್ತಿಗಳಾಗಿ ಎಂದು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಬಹಳ ಪ್ರೀತಿಯಿಂದ ಹಾಗೂ ತಾಳ್ಮೆಯಿಂದ ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಮತಿ ಸತ್ಯಾವತಿ ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಉದ್ಘಾಟನೆಯನ್ನ ಈ ದಿನದ ಉದ್ಘಾಟಕರಾಗಿರುವಂತಹ ಶ್ರೀಮತಿ ನಯನಾ ಮೋಟಮ್ನವರು ಮಾನ್ಯ ಶಾಸಕರು ವಿಧಾನಸಭಾ ಪರಿಷತ್ತಿಯವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇವರೊಂದಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಕೈನ ಜೋಡಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. सर्गमया तमसोमा ज्योतिर्गमया मृत्योर्मा अमृतंगमया ओम शांति शांति शांति। ಗ್ರಾಮ ಪಂಚಾಯತಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಅಧ್ಯಕ್ಷರು ಶ್ರೀಯುತ KH ವೆಂಕಟೇಶ್ ರವರು ಆಗಮಿಸಿದ್ದಾರೆ ಹಾಗೂ ಶ್ರೀಯುತ ಶೇಷೇಗೌಡರು ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಶ್ರೀಯುತ ಅಬ್ಬಾಸ್ ರವರು ಮಾಜಿ ಸದಸ್ಯರು ಆಗಮಿಸಿದ್ದಾರೆ. ಶ್ರೀಯುತ HP ಗೋಪಾಲ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇವರು ಆಗಮಿಸಿದ್ದಾರೆ ಹಾಗೂ ಶ್ರೀಮತಿ ದಿವ್ಯಾ ಪೃಥ್ವಿರಾಜ್ ಇವರು ಸಹ ಮಾಜಿ ಅಧ್ಯಕ್ಷರು ಇವರು ಆಗಮಿಸಿದ್ದಾರೆ. ಶ್ರೀಮತಿ ಕಲ್ಯಾಣಿ ಮಾಜಿ ಅಧ್ಯಕ್ಷರು ಇವರು ಸಹ ಆಗಮಿಸಿದ್ದಾರೆ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಮಾಜಿ ಸದಸ್ಯರಾದ ಕಾಮಾಕ್ಷಿ ಅವರು ಆಗಮಿಸಿದ್ದಾರೆ ಹಾಗೂ ಶ್ರೀಮತಿ ಅನಿತಾ ಮಾಜಿ ಸದಸ್ಯರು ಇವರು ಆಗಮಿಸಿದ್ದಾರೆ. ಶ್ರೀಮತಿ ಕವಿತಾ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಸಹ ಆಗಮಿಸಿದ್ದಾರೆ ಹಾಗೂ ಶ್ರೀಮತಿ ಜುಬೇದಾ ಮಾಜಿ ಉಪಾಧ್ಯಕ್ಷರು ಇವರು ಸಹ ಆಗಮಿಸಿದ್ದಾರೆ. ಇವರಿಗೆಲ್ಲರಿಗೂ ಸಹ ಈ ಒಂದು ಮಾಜಿ ಅಧ್ಯಕ್ಷರು ಶ್ರೀಮತಿ ಸುಕನ್ಯವರು ಸಹ ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಗುರುತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅನಂತ ಸ್ವಾಗತ ಕೋರುತ್ತೇವೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೇಶವ ಅವರು ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತ. ಶ್ರೀಯುತ ಸಂಪತ್ ಕುಮಾರ್ ಅವರು ಕಾಂಗ್ರೆಸ್ ಮುಖಂಡರು ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತ ಕೊಡ್ತೇನೆ. ಶ್ರೀಯುತ HSA ಸಲೀಂ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿವೃತ್ತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂತಹ ತೇಜಸ್ವಿ ಅವರು ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಶ್ರೀಯುತ ಮೈದೀನ್ ಸೇಬ್ ಅವರು ಸದಸ್ಯರು ಎಸ್ಕಲ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀಯುತ ಶಿವಣ್ಣ ಅವರು ಹಿರಿಯ ಮುಖಂಡರು ಇವರು ಸಹ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಸಹ ಸ್ವಾಗತವನ್ನು ಕೊಡುತ್ತೇನೆ. ಹಿರಿಯರಾದ ಶ್ರೀಯುತ HB ರೇವಣ್ಣಗೌಡರು ಸಹ ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಇವರಿಗೂ ಸಹ ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ರಾಮಚಂದ್ರ ಒಡೆಯರ್ ಮುಖಂಡರು ಇವರು ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀಯುತ ಶಿವಾನಂದ ಅವರು ಹಳೆಮುಡಿಗೆರೆ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಗ್ಯಾರಂಟಿ ಸಮಿತಿ ಸದಸ್ಯರಾದಂತಹ ರವಿ ಅವರಿಗೆ ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ. ಅಹಮದ್ ಬಾಬಾ ಸದಸ್ಯರು ಮಾಜಿ ಸದಸ್ಯರು ಎಸ್ಕಾಂ ಗ್ರಾಮ ಪಂಚಾಯತಿ ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ.
ಸರ್ವರಿಗೂ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ. ದೀಪ ಬೆಳಗಿಸುವುದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ಬೆಳಕಿನ ಮೂಲಕ ಜ್ಞಾನ, ಶಾಂತಿ ಮತ್ತು ಪ್ರಗತಿಯ ಸಂಕೇತ. ಈ ಕ್ಷಣದಲ್ಲಿ ಬೆಳಗಿದ ಈ ದೀಪ ಅಂಧಕಾರವನ್ನು ದೂರ ಮಾಡಿ ಬೆಳಕಿನ ಹಾದಿಯಲ್ಲಿ ನಮ್ಮೆಲ್ಲರನ್ನು ನಡೆಸಲಿ ಎನ್ನುವ ಪ್ರಾರ್ಥನೆ. ಈ ನೂತನ ಸರ್ಕಾರಿ ಕಟ್ಟಡದ ದೀಪ ಕೇವಲ ಕಟ್ಟಡದ ಗೋಡೆಗಳನ್ನಲ್ಲ, ಜನರ ಹೃದಯಗಳನ್ನು ಬೆಳಗಲಿ. ಅದರಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯ ಜನಹಿತದಾಯಕವಾಗಿರಲಿ, ಜನ ಸೇವೆ ಬೆಳಕಿನಂತೆ ಹರಡಲಿ ಎಂಬುದು ಆಶಯ. ಈ ದಿನ ಈ ಶುಭ ಕ್ಷಣದ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಾವು ಎಲ್ಲರೂ ಒಟ್ಟಾಗಿ ಬೆಳಕಿನ ದಾರಿಯಲ್ಲಿ ಹೆಜ್ಜೆ ಇಡೋಣ ಎಂಬ ಆಶಯದೊಂದಿಗೆ ಈಗ ಉದ್ಘಾಟನೆ ನಿರ್ವಹಿಸಿದಂತಹ ನಮ್ಮ ಮಾನ್ಯ ಶಾಸಕರು ಶ್ರೀಮತಿ ನಯನಾ ಮೋಟಮ್ಮನವರು ಒಂದೆರಡು ಹಿತನುಡಿಗಳನ್ನು ನಡೆಯಬೇಕಾಗಿ ಪ್ರೀತಿಯಿಂದ ಮನವಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಹೆಸ್ಕಲ್ಲಿನ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಗೆ ಬಂದಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಜ್ಮಾ ಅಕ್ಕ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಹಾಗೂ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಪ್ರಾಣೇಶಣ್ಣ ಅವರೇ ಹಾಗೂ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಮ್ಮ ಉಪಾಧ್ಯಕ್ಷರಾದ ಆದರ್ಶಣ್ಣ ಅವರು ಈಗ ತಾನೇ ಕಾರ್ಯಕ್ರಮದಿಂದ ಹೊರಗಡೆ ಹೋಗಿದ್ದಾರೆ. ಯಾಕಂದ್ರೆ ನಿಮ್ಮ ಬಿಲ್ ಕಲೆಕ್ಟರ್ ಆಗಿರುವ ರವಿ ಅವರ ಹೆಂಡತಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅವರು ನೋಡ್ಲಿಕ್ಕೆ ಹೋಗಿದ್ದಾರೆ. ಹಾಗೂ ಇನ್ನೊಬ್ಬ ಸದಸ್ಯರಾದ ಪ್ರಜಾಪತಿ ಅಕ್ಕ ಅವರೇ, ರಾಧಾ ಅಕ್ಕ ಅವರೇ, ಸತ್ಯಾವತಿ ಅಕ್ಕ ಅವರೇ, ನಂದಾ ಅಕ್ಕ ಅವರೇ, ಹಾಲಮ್ಮ ಅಕ್ಕ ಅವರೇ, ಅಶೋಕ್ ಅವರೇ, ಶಿವಣ್ಣ ಅವರೇ, ಆಶಾ ಅಕ್ಕ ಅವರೇ, ಅರವಿಂದ್ ಅವರೇ, ಶ್ವೇತಾ ಅಕ್ಕ ಅವರೇ, ಎಲ್ಲ ಲೇಡೀಸಿಗೆ ಅಕ್ಕ ಅಂತ ಹೇಳ್ತಾ ಇದ್ದೀನಿ, ಗಂಡಸರಿಗೆ ಅಕ್ಕ, ಅಣ್ಣ, ತಮ್ಮ ಅಂತ ಏನು ಹೇಳ್ತಾ ಇಲ್ಲ, ಯಾರು ಅನ್ಯತಾ ಭಾವಿಸ್ಬೇಡಿ. ಕಲಿಮುಲ್ಲಾ ಅವರೇ, ಅಖಿಲ ಅಕ್ಕ ಅವರೇ, ಪ್ರಶಾಂತ್ ಅವರೇ, ಪೂರ್ಣೇಶ್ ಅವರೇ, ಚಂದ್ರಶೇಖರ್ ಅವರೇ, ಸುಧಾ ಅವರೇ, ರವಿ ಅವರೇ, ಎಲ್ಲ ಸದಸ್ಯರುಗಳ ಹೆಸರು ಬಂದಿದೆಯಲ್ಲ. ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ತುಂಬಾ ಜನ ಈ ಭಾಗದ ಹಿರಿಯರು ಬಂದಿದ್ದೀರಾ, ನಮ್ಮ ಪಕ್ಷದ ಮತ್ತೆ ಬೇರೆ ಪಕ್ಷದ ಮುಖಂಡರುಗಳಿದ್ದೀರಾ. ನನಗೆ ಸಾಕಷ್ಟು PDOಗಳು ಕಂಡು ಬರ್ತಾ ಇದ್ದಾರೆ ಹಾಗೂ ಬೇರೆ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಕಂಡು ಬರ್ತಾ ಇದ್ದೀರಾ ಇಲ್ಲಿ ಬಂದಿರುವ. ಹಾಗೂ ಈ ಒಂದು ಪಂಚಾಯಿತಿಯ PDO ಆದ ಸೌಮ್ಯ ಅವರೇ ಮತ್ತೆ ಇಲ್ಲಿ ಬಂದಿರುವ ಎಲ್ಲ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ತುಂಬಾ ದಿನಗಳಿಂದ ಒಂದು ಕನಸಿಟ್ಕೊಂಡಿರೋ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಈ ಒಂದು ಕೆಲಸ ನಡೆದು ಬರ್ತಾ ಇದೆ ಈ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡದ್ದು. ನಾನು ಮೊನ್ನೆ ತಾನೇ ಯಾವುದೋ ಒಂದು ನಾವು ಕಲಸ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಪ್ರಾಣೇಶಣ್ಣ ಮಾತಾಡ್ತಾ ಇದ್ವು, ಸುಮಾರು ಕಟ್ಟಡಗಳನ್ನ ಈ ಒಂದು ವರ್ಷದಲ್ಲಿ ನಾವು ಉದ್ಘಾಟನೆ ಮಾಡಿದೀವಿ. ನಮಗನ್ನಿಸ್ತು ಅಂದ್ರೆ ಪ್ರತಿಯೊಂದು ಕಟ್ಟಡದಲ್ಲಿ ಅದರದೇ ಆದಂತ ಒಂದು ವಿಶೇಷತೆ ಇದೆ. ಇವತ್ತು ಹೆಸ್ಕಲ್ ಗ್ರಾಮ ಪಂಚಾಯಿತಿಗೆ ಬಂದಾಗ ನಮಗೆ ಅನ್ನಿಸ್ತು ಒಂಥರ ಕಾರ್ಪೊರೇಟ್ ಕಂಪನಿ ಆಫೀಸ್ ಸ್ಟೈಲಿಂಗ್ ಅಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡನ ಮಾಡಿದ್ದಾರೆ. ಒಳಗಡೆ ಏನು ಇಂಟೀರಿಯರ್ಸ್ ಮಾಡಿದಾರಲ್ಲ, ಬೇರೆ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಲಿಕೆ ಮಾಡಿದ್ರೆ ನಮಗನ್ನಿಸ್ತು ಒಂದ್ ಸ್ವಲ್ಪ ಕಂಪನಿ ಸ್ಟೈಲ್ ಕಟ್ಟಡ ಮಾಡಿದ್ದಾರೆ. ಅದೇ ರೀತಿ ಏನು ಕಾರ್ಪೊರೇಟ್ ಸ್ಟೈಲ್ ಒಳಗಡೆ ಅಳವಡಿಸ್ಕೊಂಡಿದ್ದೀರಾ, ಅದೇ ಸ್ಟೈಲು ನೀವೆಲ್ಲ ಸದಸ್ಯರುಗಳು ಅಳವಡಿಸ್ಕೋಬೇಕು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಅದಕ್ಕೆ ಒಂದು ಶಿಸ್ತು, ಅದಕ್ಕೆ ಆದಂತ ಒಂದು ಬದ್ಧತೆ, ಕಂಪನಿಗೆ ಅದ್ರ ಟೈಮಿಂಗ್ಸ್, ಆ ಕಂಪನಿ ಕೆಲಸ ಮಾಡುವಂತ ಒಂದು ಅದ್ರದೇ ಆದಂತ ಒಂದು ನಿಯಮಗಳಿದೆಯಲ್ಲ ಕಂಪನಿ ಆಗಿದ್ದು. ಯಾಕಂದ್ರೆ ನಾನು ರಾಜಕಾರಣಿಗಳನ್ನ ನೋಡ್ತಾ ನನಗನ್ಸುತ್ತೆ, ನಾನು ಈ ಒಂದು ಕ್ಷೇತ್ರಕ್ಕೆ ಶಾಸಕಿಯಾಗಿ ನೀವೆಲ್ಲ ನನ್ನನ್ನ ಆಯ್ಕೆ ಮಾಡಿದ್ಮೇಲೆ ಅರಿಸ್ಕೊಳ್ಳೋದು ಕಷ್ಟ, ಬಟ್ ನಾನು ಒಂದ್ ಸ್ವಲ್ಪ ಕಾರ್ಪೊರೇಟ್ ಸ್ಟೈಲ್ ಕೆಲಸನೇ ಮಾಡೋದು. ಯಾಕಂದ್ರೆ ನಾನು ಅನ್ಕೊಂಡೆ ನನ್ನದೇ ಆದಂತ ಒಂದು ವಿಶೇಷ ರೂಪನ ರಾಜಕಾರಣಕ್ಕೆ ತರಬೇಕು ಅಂತ. ನಾನು ಈ ಪೀಳಿಗೆ ಆಗ್ಬಿಟ್ಟು ಒಂದು ಹೊಸ ಸಂಪ್ರದಾಯನ ಜಾರಿ ತರೋದು ತಪ್ಪಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ರಾಜಕಾರಣಿನ ಇಲ್ಲಿದ್ರೆ ರಾಜಕಾರಣಿಗಳನ್ನ ಜನರು ಬೈಯದೇ ಅದಕ್ಕೋಸ್ಕರ.
ಒಂದು ಶಿಸ್ತಿಲ್ಲ, ಅವ್ರದೇ ಆದಂತ ಅವರಿಗೆ ಟೈಮಿಂಗ್ಸ್ ಇಲ್ಲ, ಹೇಗ್ ಬೇಕು ಹಾಗೆ ನಡೆಸ್ಕೊಳ್ತಾರೆ ಅಂತ. ಅದೇ ನಾವು ಅದಕ್ಕೊಂದು ಶಿಸ್ತು, ಒಂದು ಬದ್ಧತೆಯ ಜವಾಬ್ದಾರಿ, ಕರ್ತವ್ಯನ ಒಂದು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋದ್ರೆ, ಯಾಕಂದ್ರೆ ರಾಜಕಾರಣಿಗಳ ಕೆಲಸ ಏನಿದೆ ಅಂದ್ರೆ ಅದು ಸರ್ಕಾರದ ಕೆಲಸಗಳನ್ನ ಜಾರಿಗೆ ತರಲಿಕ್ಕೆ ಅಧಿಕಾರಿಗಳಿಗೆ ನಾವು ಮತ್ತೆ ಜನಕ್ಕೆ ನಾವು ಸೇತುವೆ ಆಗಬೇಕು. ಆ ಸೇತುವೆ ಆಗ್ಲಿಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧರಾಗಿ ಮಾಡಿದ್ರೆ ತಪ್ಪಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಏನು ನಾವು ಇವತ್ತು ಗ್ರಾಮ ಪಂಚಾಯತಿ, ಹೆಸ್ಕಲ್ ಗ್ರಾಮ ಪಂಚಾಯತಿ, ಯಾಕಂದ್ರೆ ಹೆಸ್ಕಲ್ ಗ್ರಾಮ ಪಂಚಾಯತಿ ಮತ್ತೆ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯತಿ ಅಂದ್ರೆ ಅದಕ್ಕೆ ಜಾಸ್ತಿ ತೂಕ ಯಾಕಂದ್ರೆ ಮೂಡಿಗೆರೆ ಪಟ್ಟಣದ ಕೇಂದ್ರ ಸ್ಥಾನಕ್ಕೆ ಪಕ್ಕದಲ್ಲಿರೋದು. ಈಗ ಒಂದೊಂದ್ಸತಿ ಆ ವ್ಯಾಪ್ತಿಯಲ್ಲಿ ಟೌನ ಅಥವಾ ಪಂಚಾಯತಿನ ಅಂತಾನೆ ಸಾಕಷ್ಟು ಜಾಗದಲ್ಲೇ ಹರಸಾಹಸ ನಡೆಯೋದು ನನಗೆ ಗೊತ್ತಿದೆ. ಸೊ ಅದರಿಂದ ನನಗೆ ಗೊತ್ತಿದೆ ಹೆಸ್ಕಲ್ ಪಂಚಾಯತಿಯ ಮಹತ್ವ ಏನು ಅಂತ. ಅದಲ್ಲದೆ ನಾನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತ ಒಂದು ಮತದಾರರು ಅಥವಾ ಒಂದು ಒಂದು ಏನು ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಅದಕ್ಕೆ ನಾನು ಚಂದ್ರು ಅವ್ರ ಹತ್ರ ಮಾತಾಡ್ತಾ ಒಳಗಡೆ ಬರೋದಿಗೆ ಯಾರಪ್ಪ ನನ್ನ ವಾರ್ಡಿಂದು ಸದಸ್ಯರು ಅಂತ ಕೇಳ್ತಾ ಇದೆ. ಇದಕ್ಕಿಂತ ಒಳ್ಳೆ ಉದಾಹರಣೆ ಯಾವುದು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ ಹೋದಾಗ ಯಾವತ್ತೂ ಒಂದು ಚಿಕ್ಕ ಮಾತು ವಿಕೇಂದ್ರೀಕರಣದ ಬಗ್ಗೆ ನಾನು ಹೇಳ್ತೀನಿ. ಸೊ ಈಗ ನಾನು ಶಾಸಕಿಯಾಗಿ ನಮ್ಮ ಚಂದ್ರು ಅವರು ಅಲ್ಲಿಯ ಸದಸ್ಯರು ಅಲ್ವಾ ಚಂದ್ರು ಅವರೇ? ಹಾ. ಸೊ ಈಗ ಏನಿದೆ ಅಂದ್ರೆ ಶಾಸಕಿ ಆಗ್ಬಿಟ್ಟು ನಮ್ಮ ಸುಶಾಂತ್ ನಗರ್ ಲೇಔಟ್ ಅವರು ಒಂದ್ ಲೈಟ್ ಹೋದ್ರೇನು ಮೇಡಮ್ ನೀವ್ ನೋಡೋದಿಲ್ಲ, ಚರಂಡಿ ಕ್ಲೀನ್ ಆಗಿ ಬಿದ್ರೇನು ನೀವ್ ನೋಡೋದಿಲ್ಲ, ಕಳೆ ಹೊಡಿಲಿಲ್ಲ ಆದ್ರೇನು ನೀವ್ ನೋಡೋದಿಲ್ಲ ಅಂತ. ನಾನು ಸೌಮ್ಯ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ, PD ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ, ಮೇಡಮ್ ಆ ಭಾಗದ ಸದಸ್ಯರು ದುಡ್ಡು ಕೊಡ್ಬೇಕಲ್ಲ ಮೇಡಮ್, ಅವ್ರು ಒಪ್ಬೇಕಲ್ಲ ಅಂತ ನನಗೆ ಹೇಳ್ತಾರೆ. ಸೊ ನಾನು ಒಂದ್ 2-3 ಲೈಟ್ ರಿಪೇರಿ ಮಾಡಿಸ್ಲಿಕ್ಕೆ ನಾನು ಹೇಳಿದೆ, ಇಲ್ಲ ಕೊಟ್ರು ಪ್ರಾಣೇಶನ ದುಡ್ಡು ಕೊಟ್ರು ಪಾಪ ಆಮೇಲೆ ಕೊಟ್ರು. ನಾನು ಫೈನಲಿ ನಾನೇ ದುಡ್ಡು ಹಾಕ್ಬಿಡ್ತೀನಿ ಆ ಲೈಟ್ಗಳು ಸರಿ ಆಗ್ಲಿಲ್ಲ ಅಂದ್ರೆ. ಯಾಕಂದ್ರೆ ಅದು ಲೈಟ್ ರಿಪೇರಿ ತುಂಬಾ ದುಡ್ಡು ತಗೊಳ್ತಾ ಇತ್ತು ಅಲ್ವಾ. ನಮ್ಮ ಪತ್ರಕರ್ತ ಮಿತ್ರರಿಗೆ ಗೊತ್ತಿದೆ, ಅವ್ರ ಮನೆ ಮುಂದೆ ಲೈಟೇ ಹೋಗಿದ್ದು ಆಯ್ತಾ, ಸುಮಾರು ದಿನ ಹೋಗಿತ್ತು. ಅದನ್ನ ಸರಿ ಮಾಡಿಸ್ಲಿಕ್ಕೆ ನಾನು ಕಷ್ಟಪಟ್ಟೆ. ಆದ್ರೆ ಪಾಪ ಅವ್ರಿಗೂ ಬರೋ ಅನುದಾನ ಕಡಿಮೆ. ಬರೋ ಅನುದಾನದಲ್ಲಿ ಎಲ್ಲಾ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಕಷ್ಟ. ಈಗ ನಾನು ದುಡ್ಡು ಹಾಕಿದ ತಕ್ಷಣ, ನನ್ನ ಲೇಔಟಿಗೆ ದುಡ್ಡು ಹಾಕಿದ ತಕ್ಷಣ ಮತ್ತೆ ಯಾವ RTI ಅಪ್ಲಿಕೇಶನ್ ಇನ್ನೊಂದು ಮತ್ತೊಂದು ಅಂತ ನಮಗ್ ಬರುತ್ತೆ. ಶಾಸಕರು ಅನುದಾನನ ಹೆಂಗ್ ಉಪಯೋಗಿಸಿದ್ರಿ ನಿಮ್ ಮನೆ ಮುಂದೆ ಎಲ್ಲಾ ಕೆಲಸಗಳನ್ನ ಮಾಡಿಸ್ಲಿಕ್ಕೆ? ಯಾಕಂದ್ರೆ ನನಗೆ ಗೊತ್ತಿದೆ, ನಮ್ಮ ಮನೆ ಮುಂದೆ ನಾವು ಏನು ಡ್ರೈನ್ ಕೆಲಸ ಮಾಡಿಸಿದ್ವು ಅದಕ್ಕೂ RTI ಅಪ್ಲಿಕೇಶನ್ ಹೋಗಿತ್ತು, ಯಾವ ರೀತಿ ದುಡ್ಡು ಉಪಯೋಗಿಸಿದೀವಿ ಅಂತ. ಸೊ ಇದೆಲ್ಲ ನಾವು ಎದುರಿಸ್ಬೇಕಾಗುತ್ತೆ. ಸೊ ಇದು ವಿಕೇಂದ್ರೀಕರಣ ಅಂತ ನಾನು ಅದನ್ನ ಸ್ವಲ್ಪ ತಮಾಷೆಯಾಗಿ ಮಾತು ಹೇಳಿದೆ, ಬಟ್ ಆದ್ರೆ ಇದು ಸೀರಿಯಸ್ ಆಗಿರೋ ಮಾತು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಮತದಾರರು ಇಲ್ಲಿ ಕೂತ್ಕೊಂಡಿದ್ದೀರಾ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಯಾರು ಏನು ಗ್ರಾಮ ಪಂಚಾಯತಿ ಇಂದ ಆಯ್ಕೆಯಾಗಿ ಬರುವ ಅವರ ಹಕ್ಕುಗಳು ಮತ್ತೆ ಒಂದು ವಿಧಾನಸಭೆ ಸದಸ್ಯರು ಏನು ಆಯ್ಕೆ, ವಿಧಾನಸಭೆ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿರುವ ಸದಸ್ಯರು ಅಥವಾ ಒಬ್ಬ ಸಂಸದರು ಅಥವಾ ವಿಧಾನ ಪರಿಷತ್ ಸದಸ್ಯರು, ಎಲ್ಲರದ್ದು ಅವ್ರದೇ ಆದಂತ ವ್ಯಾಪ್ತಿ ಇದೆ, ಎಲ್ಲರದ್ದು ಅವ್ರದೇ ಆದಂತ ಅನುದಾನ ಇದೆ. ಒಂದೊಂದ್ಸತಿ ಒಂದು ಅನುದಾನನ ಇನ್ನೊಂದು ಅನುದಾನ ಜೊತೆ ನಾವು ಖಂಡಿತ ಮಿಕ್ಸಪ್ ಮಾಡಿ ಕೆಲಸ ಮಾಡಿಸಬಹುದು. ಬಟ್ ಒಂದೊಂದ್ಸತಿ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದೊಂದ್ಸತಿ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಸಾಕಷ್ಟು ನಾವು ಕಾನೂನು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದ್ಸತಿ. ಆದ್ರೆ ಇವತ್ತು ಕಟ್ಟಡನ ನೋಡ್ಬಿಟ್ಟು ನನಗೆ ಖುಷಿ ಆಯ್ತು. ಯಾಕಂದ್ರೆ ನಾನು ಎಷ್ಟು ಅನುದಾನ ಕೊಟ್ಟಿದ್ದೀನಿ ಅನ್ನೋದು ಅದು ಎರಡನೇ ಮಾತು ಅಂತ ನಾನು ಅನ್ಕೊಂತೀನಿ. ಆದ್ರೆ ಕಟ್ಟಡ ಒಂದು ನಿರ್ಮಾಣ ಚೆನ್ನಾಗಿ ಆಗಿದೆ, ಅದು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಒಂದ್ 2-3 ಜನ ಮಕ್ಕಳು ಬಂದಿದ್ರು ಅಲ್ಲಿ. ಸೊ ನಾನು ನಿಮಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಯಾಕಂದ್ರೆ ಇದು ಈ ರೀತಿ ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ವೇದಿಕೆ ಮೇಲೆ ಇರುವವರು ಮತ್ತೆ ವೇದಿಕೆ ಮೇಲೆ ಮುಂಭಾಗದಲ್ಲಿ ಇರುವವರು ಗೊತ್ತಿದೆಯೋ ಇಲ್ವೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಈಗ ಹೊಸದಾಗಿ ಸೃಷ್ಟಿಯಾಗಿದೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನೀವು ಅದನ್ನ ಟೈಪ್ ಮಾಡೋದು ಬೇಡ, ಮಾಹಿತಿ ತಗೊಳ್ಳಿಕ್ಕೆ, ಮಾಹಿತಿ ತಿಳ್ಕೊಳ್ಳಿಕ್ಕೆ ನಾವೆಲ್ಲೂ ಜಾಸ್ತಿ ಹುಡುಕಾಡೋದು ಬೇಡ, ಯಾವ ನೇಮ್ ಬೋರ್ಡು ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಈ ಮಕ್ಕಳೆಲ್ಲ ದೊಡ್ಡವರಾಗೋಷ್ಟೊತ್ತಿಗೆ 18 ವರ್ಷನೂ ಆಗೋದು ಬೇಡ, ಈಗಲೇ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಚೆನ್ನಾಗಿ ಗೊತ್ತು. ಇನ್ನು ಅವ್ರು ದೊಡ್ಡವರಾಗೋಷ್ಟೊತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಬರೀ ಫೋನಲ್ಲಿ ಅವ್ರು ಕೇಳ್ಬೇಕಾಗತ್ತೆ, ಈ ಹೆಸ್ಕಲ್ ಗ್ರಾಮ ಪಂಚಾಯತಿ ಕಟ್ಟಡದ ನಿರ್ಮಾಣ ಮಾಡಿದವ್ರು ಯಾರು ಅಂತ ಜಸ್ಟ್ ಫೋನಿಗೆ ಪ್ರಶ್ನೆ ಕೇಳಿದ್ರೆ ಫೋನೇ ಪೂರ್ತಿ ಉತ್ತರ ಕೊಟ್ಬಿಡುತ್ತೆ. ರತನಣ್ಣ ಇದ್ರು, ಅದಕ್ಕಿಂತ ಮುಂಚೆ ಮೊಯ್ನೆ ಸೇಠ್ ಇದ್ರು, ಅದಕ್ಕಿಂತ ಮುಂಚೆ ಅದಕ್ಕೆ ಹಳೆ ಶಾಸಕರು ಅದಕ್ಕೆ ಫೌಂಡೇಶನ್ ಹಾಕಿದ್ರು. ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಹಿತಿ ಮುಂದಿನ ದಿನಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ನಾನು ನಿಮಗೆ ರಾಜಕಾರಣಿ ಆಗಿ ಹೇಳ್ಬೇಕು ಆದಂತ ಒಂದು ಮಾತು ಏನು ಅಂದ್ರೆ, ಈ ಒಂದು ಬೋರ್ಡು ಹೆಸರು ಬರೋದು ಅದೆಲ್ಲ ನಾವು ಒಂದು ಕಾಲಕ್ಕೆ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಏನು ಈಗಿನ ಕಾಲದ ಅನುಸಾರ ನಾವು ನಡ್ಕೊಂಡು ಹೋದ್ರೆ ರಾಜಕಾರಣಕ್ಕೂ ಒಂದು ಅರ್ಥ ಬರುತ್ತೆ, ರಾಜಕೀಯ ಮಾಡೋಕ್ಕೂ ಒಂದು ಅರ್ಥ ಬರುತ್ತೆ. ನಾನು ಯಾವತ್ತೂ ಈಗ ಶಾಸಕಿಯಾಗಿ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ಏನು ನನಗೆ ನನ್ನ ಬೋರ್ಡ್ ನನ್ನ ಹೆಸರು ಬರಬೇಕು, ನನಗೆ ಬರ್ತಾರೆ ಹೇಳ್ತಾರೆ, ಇಲ್ಲ ಸಮುದಾಯ ಭವನದಲ್ಲಿ ನಿಮ್ ಹೆಸರು ಹಾಕ್ತೀವಿ, ನಿಮ್ ತಾಯಿ ಹೆಸರು ಹಾಕ್ತೀವಿ, ಅದು ಇದು ಏನೇನೋ ಬರುತ್ತೆ. ಅದೇ ನಾನು ಒಂದೇ ಮಾತು ಹೇಳೋದು, ನನಗೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶ ಸಿಕ್ತಾಗ ನನಗೆ ನೀವು ವೋಟ್ ಹಾಕೋದಿಕ್ ನನ್ನ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು ಅಂತ. ನನ್ನ ಹೆಸರು ಪಕ್ಕದಲ್ಲಿ ಯಾವ ನಮ್ಮ ಕಾಂಗ್ರೆಸ್ ಚಿಹ್ನೆ ಇದೆಯಲ್ಲ ಅದು ಒತ್ತಿದ್ರೆ ಸಾಕು ಅಂತ ನನಗೆ ಅನ್ಸುತ್ತೆ. ಸೊ ಯಾವ ಕಟ್ಟಡದ ಮೇಲೆ, ಎಲ್ಲಿ ರೋಡ್ ಮೇಲೋ ಬ್ರಿಡ್ಜ್ ಮೇಲೋ ಇನ್ನೊಂದ್ರ ಮೇಲೋ ನನ್ನ ಹೆಸರು ಬರುತ್ತೋ ಇಲ್ವೋ ಅಂತ ನಾನು ಆಲೋಚನೆ ಮಾಡೋದಿಲ್ಲ. ನಾನು ಆಲೋಚನೆ ಮಾಡೋ ತರ ನೀವೆಲ್ಲರೂ ಆಲೋಚನೆ ಮಾಡಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ಆದ್ರೆ ಮುಂದಿನ ಪೀಳಿಗೆಯಲ್ಲಿ ಯಾವ ರೀತಿ ಫಾಸ್ಟ್ ಆಗುತ್ತೆ ಅಥವಾ ಯಾವ ಮಟ್ಟಕ್ಕೆ ಟೆಕ್ನಾಲಜಿ ಮುಂದೆ ಬರುತ್ತೆ ಅಂತ ಯೋಚನೆ ಮಾಡಬೇಕು ಅಂತ ನಾನು ನಿಮಗೆಲ್ಲ ರಾಜಕಾರಣಿಗಳಿಗೆ ಹೇಳೋ ಮಾತು. ಅದ್ರ ತಕ್ಕನಾಗಿ ನಾವು ಹೆಜ್ಜೆ ಇಟ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ತಿಳುವಳಿಕೆ ಬಂದ್ಬಿಡಿದೆ. ಒಂದು ಫೋನ್ ಹಿಡ್ಕೊಂಡೆ ಯಾರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ದು ಏನ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಅದೇ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೋರಿಸ್ಬಿಡುತ್ತೆ ಅಂತ ನಾನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಎಲ್ಲರದ್ದು ಸಾಕಷ್ಟು ನನಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿಯವ್ರದ್ದು ಕನಸಿದೆಯೋ ಇಲ್ವೋ ಅಂತ, ಬಟ್ ಪುರಸಭೆ ಆಗಬೇಕು ಅಂತ ಸಾಕಷ್ಟು ಚಿಂತನೆ ಇದಕ್ಕೆ ನಡೆದು ಹೋಗಿದೆ. ಹೆಸ್ಕಲ್ಲು ಮತ್ತೆ ಹಳೆ ಮೂಡಿಗೆರೆನ ನಾವು ಮೂಡಿಗೆರೆಗೆ ಸೇರಿಸ್ಬಿಟ್ಟು ಅದನ್ನ ಒಂದು ಪುರಸಭೆ ಮಾಡಿದ್ರೆ ಹೆಚ್ಚಿನ ಅನುದಾನ, ಹೆಚ್ಚು ಕೆಲಸಗಳು, ಹೆಚ್ಚು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಅದು ಮಾಡ್ಲಿಕ್ಕೆ ಅಂದ್ರೆ ಖಂಡಿತ ಅದ್ರದ್ದು ಮೂವ್ಮೆಂಟ್ ಆಗಿದೆ, ಅದಕ್ಕೆ ಸಾಕಷ್ಟು ಶಿಫಾರಸು ನಡೆದು ಹೋಗಿದೆ. ನಾನು ನನ್ನ ಅನುಭವದ ಪ್ರಕಾರ, ಯಾಕಂದ್ರೆ ಕಳಸಾನ ನಾವು ತಾಲೂಕ್ ಮಾಡಿದಾಗ 3-4 ವರ್ಷ ಆಯ್ತು, ಆದ್ರೆ ಅದನ್ನ ತಾಲೂಕ್ ಲೆವೆಲ್ಗೆ ತರಲಿಕ್ಕೆ ನಾವು ಇನ್ನೂ ತುಂಬಾ ಕಷ್ಟ ಪಡ್ತಾ ಇದೀವಿ. ಅದು ತುಂಬಾ ಸುಲಭವಾದ ವಿಚಾರ ಅಲ್ಲ. ನೀವು ಹೇಳಿದ ಹಾಗೆ ಒಂದು ಯಾವುದೇ ಒಂದು ವ್ಯಾಪ್ತಿನ ಅದನ್ನ ಮೇಲ್ದರ್ಜೆ ಮಾಡಬೇಕು ಅಂತ ಬಂದಾಗ ಅದ್ರದೇ ಆದಂತ ಸೂಕ್ಷ್ಮತೆಗಳಿದೆ. ಆ ಸೂಕ್ಷ್ಮತೆಗಳನ್ನ ಜಾರಿ ತರೋದು, ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟವಾದ ಪ್ರಶ್ನೆ. ಬಟ್ ಈಗ ಏನು ಸದ್ಯಕ್ಕೆ ವ್ಯವಸ್ಥೆ ಇದೆ ಅದನ್ನ ನೀವೆಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಏನು ಗ್ರಾಮ ಪಂಚಾಯಿತಿ ಅಂತ ಇದೆ ಅದನ್ನ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಮೊನ್ನೆ ನೀವು ಎಲ್ಲರೂ ಸೇರ್ಕೊಂಡು, ಸ್ವಲ್ಪ ಜನ ಸೇರ್ಕೊಂಡು, ಎಲ್ಲರೂ ಸೇರ್ಕೊಂಡು ಅಲ್ಲ, ಸ್ವಲ್ಪ ಜನ ಸೇರ್ಕೊಂಡು ತಾಲೂಕು ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಮಾಡಿದ್ರಿ ಜಾಗದ ವಿಚಾರ ಸಂಬಂಧಪಟ್ಟಂಗೆ. ನನಗೆ ಯಾವುದೇ ಬೇಜಾರಿಲ್ಲ, ನೀವು ಪ್ರತಿಭಟನೆ ಮಾಡಿರೋಕ್ಕೆ ಎಲ್ಲರಿಗೂ ಹಕ್ಕಿದೆ, ಮಾತಾಡ್ಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಬಟ್ ಆದ್ರೆ ಈ ಒಂದು ಅವಧಿ ಈಗ 5 ವರ್ಷ ಮುಗಿಯೋ ಅವಧಿ ಬಂದಾಯ್ತು. ಇನ್ನೇನು ನವೆಂಬರ್ ಅಲ್ಲಿ ನಿಮ್ಮೆಲ್ಲರಿಗೂ ಅವಧಿ ಮುಗಿದು ಮತ್ತೆ ಚುನಾವಣೆ ಡಿಸೆಂಬರ್ ಅಲ್ಲಿ ಆಗಬೇಕಾಗಿದೆ ನನಗೆ ತಿಳಿದ ಹಾಗೆ. ನಾನು ನಿಮಗೆ ಪ್ರಶ್ನೆ ಮಾಡೋದಿಲ್ಲ ಇಷ್ಟು ವರ್ಷಗಳು ಏನ್ ಮಾಡಿದ್ರಿ ಅಂತ. ಬಟ್ ಆದ್ರೆ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ವರ್ಷಗಳಾದ ಮೇಲೆ ಒಂದು 19 ಎಕರೆ ಜಾಗನ ನಾವು ಕಷ್ಟಪಟ್ಟು ಇಲ್ಲಿ ಹೆಸ್ಕಲಲ್ಲಿ ಗುಡ್ಸಿದೀವಿ. ಸತ್ಯ ಹೇಳ್ಬೇಕು ಅಂದ್ರೆ ನಾನು ಶಾಸಕಿಯಾಗಿ ಬಂದಾಗ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು, 20 ವರ್ಷಗಳ ಕಾಲದಿಂದ ಇಲ್ಲಿ ನಿವೇಶನಕ್ಕೆ ನಾವು ಜಾಗ ಮಾಡಿಕೊಟ್ಟಿಲ್ಲ, ನಿವೇಶನನೇ ಕೊಟ್ಟಿಲ್ಲ. ಮೂಡಿಗೆರೆ ಕ್ಷೇತ್ರದಲ್ಲಿ ನಿವೇಶನ ವಿತರಣೆನೇ ಆಗಿಲ್ಲ.
ಸೊ ಯಾರಿಗೆ ತಿಳಿದಿದೆ ಅಥವಾ ಮಾಹಿತಿ ಇದೆ ಅವರಿಗೆ ಗೊತ್ತಿದೆ. ನಾವು ಇಡೀ ನಿವೇಶನಕ್ಕೆ ಮೀಸಲಿಟ್ಟಿದ್ದು ಜಾಗನ ಮತ್ತೆ ಅದನ್ನ ತೆಗೆದು ಮತ್ತೆ ಯಾವ ಪಂಚಾಯಿತಿಗೆ ಜಾಗ ಇಟ್ಟಿರ್ಲಿಲ್ಲ ಅದನ್ನು ಕೂಡ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಹೆಸ್ಕಲ್ ಪಂಚಾಯಿತಿಯಲ್ಲಿ ನಮಗೆ ಸಾಕಷ್ಟು ಸವಾಲುಗಳು ಬಂತು ಜಾಗನ ಐಡೆಂಟಿಫೈ ಮಾಡ್ಲಿಕ್ಕೆ. ಇದನ್ನ ನಾವು ಮುಸ್ಲಿಂ ಸಮುದಾಯದವರು ಯಾವಾಗ ಅವರಿಗೆ ಏನು ಸ್ಮಶಾನಕ್ಕೆ ಸಮಸ್ಯೆ ಆಗ್ತಾ ಇದೆ, ಟೌನ್ ಅಲ್ಲಿ ಒಂದು 4-5 ಏನು ಮಸೀದಿಗಳಿದೆ, ಆ ಮಸೀದಿಗಳು ಈಗ ಯಾವ ರೀತಿ ಆಗಿದೆ ಅವ್ರದ್ದು ಸ್ಮಶಾನದ ಪರಿಸ್ಥಿತಿ ಅಂದ್ರೆ, ಈಗ 3ನೇ ಬಾಡಿ ಅಂದ್ರೆ ಏನು ಸತ್ತು ಹೋಗಿರೋ ಮೃತದೇಹ ಒಂದ್ರ ಮೇಲೆ ಒಂದನ್ನ ಹೂತಾಕಿ 3ನೇ 4ನೇ ಬಾಡಿನ ಹೂತಾಕೋ ಪರಿಸ್ಥಿತಿ ಬಂದಿದೆ. ಸೊ ಅವರು ಬಂದು ಕೇಳ್ಕೊಂಡಾಗ ಇಲ್ಲ ನಮ್ಗೆ ಜಾಗ ಬೇಕು, ಈ ತರ ಸರ್ವೆ ನಂಬರ್ಸ್ ಇದೆ, ಇಲ್ಲೇ ಹತ್ರದಲ್ಲಿದೆ, ಸ್ವಲ್ಪ ಚೆಕ್ ಮಾಡಿಸಿ ಅಂತ ಬಂದಾಗ ಆ ಸಂದರ್ಭದಲ್ಲಿ ನಾವು ಈ ಸರ್ವೆ ನಂಬರ್ಸ್ ನ ತೆಗೆದು ಅದಲ್ಲದೆ ನಾವು STPಗೆ ನಾನು ಹೋದ ಅಧಿವೇಶನ ಟೈಮಲ್ಲಿ ನನಗೆ STP ಸ್ಯಾಂಕ್ಷನ್ ಆಗಿರೋದು ನಮ್ಮ ಕ್ಷೇತ್ರಕ್ಕೆ ನನಗೆ ಚೆನ್ನಾಗಿ ನೆನಪಿದೆ. ಅಮೃತ ಯೋಜನೆ ಜೊತೆ STPದು ಸ್ಯಾಂಕ್ಷನ್ ಆಗಿತ್ತು. ಯಾಕಂದ್ರೆ UGD ಮಾಡ್ಲಿಕ್ಕೆ ನಮಗೆ ಮತ್ತೆ ಜಾಗದ ಕೊರತೆ ಆಗಿರೋದ್ರಿಂದ ಅಟ್ಲೀಸ್ಟ್ STP ಪ್ಲಾಂಟ್ ಮಾಡಬೇಕು ಅಂತ ನಾವು ಜಾಗ ಹುಡುಕೋ ಸಮಯದಲ್ಲಿ ಜಾಗ ಸಿಕ್ಕಿಲ್ಲ ಮೂಡಿಗೆರೆಯಲ್ಲಿ ಅಂತ ಬಂದಾಗ ಮತ್ತೆ ಅದಕ್ಕೆ ಪ್ರಶ್ನೆಗೆ ಬಂದಾಗ ಇಲ್ಲೇ ಹೆಸ್ಕಲ್ ಪಂಚಾಯಿತಿಯಲ್ಲಿ ಅದೇ ಸರ್ವೆ ನಂಬರ್ ಅಲ್ಲಿ ಜಾಗ ಇದೆ ಅಂತ ಬಂತು. STPಗೆ ನಾನಾಗ ಒತ್ತಾಯ ಮಾಡಿದೆ DC ಹಂತದಲ್ಲಿ ಹೋಗಿ ಇದು 2 ಕೆಲಸಗಳಿಗೆ ನಮ್ಗೆ ಜಾಗ ಬೇಕೇ ಬೇಕು ಅಂತ ಬಂದಾಗ ನೆಕ್ಸ್ಟ್ ಬಂದಿದ್ದು ನಮಗೆ ಕೋರಿಕೆ ಪಟ್ಟಣ ಪಂಚಾಯಿತಿಯಿಂದ. ಪಟ್ಟಣ ಪಂಚಾಯಿತಿಯಿಂದ ಕೋರಿಕೆ ಬರೋಕ್ಕಿಂತ ಮುಂಚೆ ನಿವೇಶನಕ್ಕೆ ನಂದೀಪುರ ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ನೆನಪಿದ್ದಂಗೆ 18 ಎಕರೆ ಅಲ್ವಾ ಪ್ರತಿಮಾ ಅವರೇ? 9 ಎಕರೆ ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಕೊಟ್ಟಿರೋದೀಗ ಸೊ ನಂದೀಪುರದಲ್ಲಿ 3 ಎಕರೆ ಎಷ್ಟು ಗುಂಟಾಸು 36 3 ಎಕರೆ 36 ಗುಂಟಾಸ್ನ ಐಡೆಂಟಿಫೈ ಮಾಡಿ ಈಗ ಅಲ್ಲಿ ನಾವು ಫಲಾನುಭವಿಗಳ ಆಯ್ಕೆಯಾಗಿ ಇನ್ನೇನು ಹಕ್ಕುಪತ್ರಗಳು ಮಾತ್ರ ಕೊಡ್ಲಿಕ್ಕೆ ಬಾಕಿ ಇದೆ. ಇನ್ನು 9 ಎಕರೆ ಐಡೆಂಟಿಫೈ ಆಯಿತು ಏನು ನಿವೇಶನಕ್ಕೋಸ್ಕರ. ಆದ್ರೆ ನಂದೀಪುರದಲ್ಲಿ ನಮಗೆ ನಿವೇಶನ ರಹಿತ ಅಷ್ಟು ಜನ ಇಲ್ಲ. ಆ 9 ಎಕರೆನ ಹೆಸ್ಕಲ್ ಗ್ರಾಮ ಪಂಚಾಯಿತಿಗೆ ಕೊಡಬೇಕು ಅಂತ ನಮ್ದೇ ಆದಂತ ಒಂದು ಚಿಂತನೆ ಇತ್ತು. ಯಾಕಂದ್ರೆ ನನಗೆ ಆ ಸಮಯದಲ್ಲಿ ನಿವೇಶನ ರಹಿತ ಪಟ್ಟಿಯಲ್ಲಿ ಹೆಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ 484 ಜನ ನಿವೇಶನ ರಹಿತ ಪಟ್ಟಿಯಲ್ಲಿ ಇದ್ದಿದ್ದು ನನಗೆ ಮಾಹಿತಿ ಕೊಟ್ಟಿದ್ರು. ಆಗ ಸ್ವಲ್ಪ ಮಟ್ಟಕ್ಕೆ ನಂದೀಪುರದಿಂದ ಆಪೋಸಿಷನ್ ಬಂತು. ಯಾಕಂದ್ರೆ ಇದೊಂಥರ ಇದಕ್ಕಿದ್ದಂಗೆ ಜಾಗ ವಿತರಣೆ ಮಾಡೋ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ ಆಗೋಗ್ಬಿಡ್ತೀವಿ, ಮೂಡಿಗೆರೆಯವರು ಅಂತ ನೆನಪೇ ಬರೋದಿಲ್ಲ, ಅಥವಾ ನಾವೆಲ್ಲ ಒಂದೇ ಕ್ಷೇತ್ರದಲ್ಲಿ ಇದ್ದೀವಿ ಅಥವಾ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಬರೋದಿಲ್ಲ. ಹೆಸ್ಕಲ್ ಅವರು ನಂದೀಪುರಕ್ಕೆ ಹೋಗಂಗಿಲ್ಲ, ನಂದೀಪುರದವರು ಇನ್ಯಾವುದೋ ಸುಮ್ಸಾಲೆಗೆ ಹೋಗಂಗಿಲ್ಲ, ಇವೆಲ್ಲ ಶುರು ಆಗುತ್ತೆ. ಅದೇ ನಮ್ದೇ ಕ್ಷೇತ್ರ, ನಮ್ದೇ ರಾಜ್ಯ, ನಮ್ದೇ ಜನ, ಬಟ್ ಇದಕ್ಕಿದ್ದಂಗೆ ಈ ಒಂದು ಇದಕ್ಕೆ ಅದೇನು ಅಂತ ನನಗೆ ಗೊತ್ತಿಲ್ಲ. ಈ ತರ ಬಿಕ್ಕಟ್ಟಿನ ಪರಿಸ್ಥಿತಿ ತಂದಿರುವ ಅವಶ್ಯಕತೆ ಏನಿದೆ ಅಂತ. ಬಟ್ ಈ ಒಂದು ಪಟ್ಟಣ ಪಂಚಾಯಿತಿ ವಿಚಾರ ಬಂದಾಗ ಪಟ್ಟಣ ಪಂಚಾಯಿತಿ ಹೊಸದಾಗಿ ಆಯ್ಕೆ ಆಗಿರುವ ಅಧ್ಯಕ್ಷರು ಇಲ್ಲ, ನಾವು ಅದೇ ಸೇಮ್ ಅದು ಅಲ್ಲೂ ಕೂಡ ಪಟ್ಟಣ ಪಂಚಾಯಿತಿಯಲ್ಲಿ 25 ವರ್ಷಗಳಾಯ್ತು ನಿವೇಶನ ವಿತರಣೆ ಮಾಡಿ. ಇಲ್ಲ ಜಾಗ ಇಲ್ಲ, ಅಟ್ಲೀಸ್ಟ್ ಬಡವರಿಗೆ 20-30 ಸೈಜ್ ಇಂದು ಸೈಟ್ ಕೊಡ್ಲಿಕ್ಕೆ ನಮ್ಗೆ ಇಷ್ಟೊಂದು ಜಾಗ ಇದೆ, ಇಷ್ಟಿಷ್ಟು ಸರ್ವೆ ನಂಬರ್ಸ್ ಅಲ್ಲಿ ಇದೆ ಅಂತ ಬಂದಾಗ ಅದನ್ನ ತೆಗೆದಾಗ ನಮಗೆ ಮತ್ತೆ ಹೆಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸಿಕ್ಕಿದ್ದು 2 ಸರ್ವೆ ನಂಬರ್ಸ್. ಈಗ ಏನಾಗಿದೆ ನನಗೆ ಗೊತ್ತಿದೆ, ನಮ್ಗೆಲ್ಲರಿಗೂ ಜಾಸ್ತಿ ಪ್ರೀತಿ ಜಾಗ ಅಂದ್ರೆ ಪ್ರೀತಿ, ತುಂಬಾ ಅತಿಯಾದ ಪ್ರೀತಿ ನಮ್ಗೆ ಮಲೆನಾಡು ಭಾಗದವರಿಗೆ, ಸ್ಪೆಷಲಿ ಮೂಡಿಗೆರೆ ಅವರಿಗೆ ತುಂಬಾ ಪ್ರೀತಿ. ಮೊನ್ನೆ ಏನು ಗಾಂಧಿ ಜಯಂತಿ ದಿನ ಚರ್ಚ್ ಫಾದರು ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ನಾವು ಬರುವಾಗ ಏನೋ ತಗೊಂಡು ಹೋಗೋದಿಲ್ಲ, ಹೋಗುವಾಗ್ಲೂ ಏನೋ ತಗೊಂಡು ಹೋಗೋದಿಲ್ಲ ಅಂತೆ. ಅದು ಏನಾದ್ರೂ ಕಷ್ಟಪಟ್ಟು ಏನಾದ್ರೂ ನಮ್ಮನ್ನು ಹೂತಾಕೋದಾದ್ರೆ 3/6 ಫೀಟ್ ಅಲ್ಲಿ ಮಾತ್ರ ಹೂತಾಕ್ತಾರಂತೆ. ಹಿಂದೂಗಳನ್ನಂತೂ ನಮ್ಮನ್ನ ಸುಡ್ತಾರೆ. ಸೊ ಜಾಗ ಅಂತ ಬೇಡ, ಸುಡ್ಲಿಕ್ಕೆ ಮಾತ್ರ ಜಾಗ ಬೇಕು, ಇನ್ನು ಹೂತಾಕ್ಲಿಕ್ಕೆ ಮಾತ್ರ ಬೇರೆ ಧರ್ಮದವರಿಗೆ 3/6 ಬೇಕು. ಸೊ ಇದೆಲ್ಲ ಚಿಂತನೆ ನಾನು ನಿಮ್ಮೆಲ್ಲರ ಹತ್ರನೂ ಬಿಟ್ಟು ಹೋಗ್ತೀನಿ. ಸೊ ಜಾಗದ ವಿಚಾರ ಬಂದಾಗ ಇಲ್ಲಿ ರಾಜಕೀಯ, ಸ್ವಾರ್ಥ, ಧರ್ಮ, ಜಾತಿ ಅದ್ಯಾವುದು ಬೇಡ. ನಮಗೆ ಮೊದಲು ಬೇಕಾಗಿರೋದು ನ್ಯಾಯ. ಯಾರು ಬಡವರಿದ್ದಾರೆ, ಯಾರಿಗೆ ನಿವೇಶನಕ್ಕೆ ಸಂಪೂರ್ಣವಾದ ಹಕ್ಕನ್ನ ನಾವು ಒದಗಿಸ್ಕೊಡ್ಬೇಕು,
ಅಂತವರಿಗೆ ನಾವು ಜಾಗ ಕೊಡ್ಬೇಕು ಹೊರತು ಇಲ್ಲಿ ಕೂತ್ಕೊಂಡು ನಾವು ರಾಜಕೀಯ ಮಾಡಿದ್ರೆ ನನಗೂ ಏನು ಲಾಭ ಇಲ್ಲ, ನಿಮಗೂ ಏನು ಲಾಭ ಇಲ್ಲ. ಯಾರಿಗೆ ನ್ಯಾಯ ದೊರಕಬೇಕು ಅವರಿಗೆ ಅನ್ಯಾಯ ಆಗುತ್ತೆ. ಇದರಲ್ಲಿ ಕಾಂಗ್ರೆಸ್ ಹೆಸರು ಬರುತ್ತೋ, ಬಿಜೆಪಿ ಹೆಸರು ಬರುತ್ತೋ, JDS ಹೆಸರು ಬರುತ್ತೋ, ಅಥವಾ ಇನ್ಯಾರು ಸ್ವತಂತ್ರವಾಗಿ ನಿಂತು ಗೆದ್ದವ್ರ ಹೆಸರು ಬರುತ್ತೋ, ಅದು ಆಮೇಲೆ ನಾವು ಮಾಡ್ಬೇಕಾಗಿರೋ ಯೋಚನೆ. ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಇಲ್ಲಿ ಹೆಸ್ಕಲಲ್ಲಿ ತುಂಬಾ ಜನ ನಿವೇಶನ ರಹಿತರು ಇದ್ದಾರೆ, ಅವರಿಗೆ ನಾವು ಖಂಡಿತ ಜಾಗ ಕೊಡಿಸ್ಬೇಕು ಅಂತ ಇದ್ರೆ ಎಲ್ಲರೂ ನೀವು ನನ್ನ ಜೊತೆ ಸೇರಿ ಹೋರಾಟ ಮಾಡಿ ಆ ಒಂದು ಜಾಗ ಏನು ನಾವು ಐಡೆಂಟಿಫೈ ಮಾಡಿದೀವಿ ಅದನ್ನ ಕೊಡಿಸ್ಲಿಕ್ಕೆ ನೀವೆಲ್ಲರೂ ಸಂಪೂರ್ಣ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ರೆವಿನ್ಯೂ ಇಲಾಖೆಯವರು ನನಗೆ ಹೇಳ್ತಾ ಇದ್ದಾರೆ, ಯಾವ ಜಾಗನ ಗುರುತಿಸಿದೀವಿ ಅದಕ್ಕೆ ವಾರದಲ್ಲಿ 4 RTI ಅರ್ಜಿಗಳು, ಅದಕ್ಕೆ 3 ರಿಟ್ ಪಿಟಿಷನ್ಸ್ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಸೊ ಜನದ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸೊ ನಾವ್ ಯಾರ ಜೊತೆ ನಾವು ಹರಸಾಹಸ ಮಾಡ್ತಾ ಇದೀವಿ ಅಂತ, ರಾಜಕೀಯದಲ್ಲಿ ಎಲ್ಲ ನಾವು ಹರಸಾಹಸ ಮಾಡ್ತಾ ಇರೋದು, ಭೂ ಕಪ್ಪಾಳಿಕೆ ಮಾಡ್ತಿರುವ ಜನ ಜೊತೆ ನಾವು ಹರಸಾಹಸ ಮಾಡ್ತಾ ಇರೋದು. ಸೊ ಅದನ್ನ ನಿಮಗೆಲ್ಲರಿಗೂ ನೀವು ಯಾವುದೇ ಪಕ್ಷದವರಾಗಿರ್ಲಿ ನಿಮಗೆ ಆ ಪ್ರಜ್ಞೆ ಬರಬೇಕು, ಆ ಜ್ಞಾನ ಇರಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಸತ್ಯವಾಗಿ ನಿಮಗೆ ಪ್ರಾಮಾಣಿಕವಾಗಿ ಜನಕ್ಕೆ ಜಾಗ ಕೊಡಿಸ್ಬೇಕು ಅಂತ ನಿಮಗೆಲ್ಲರಿಗೂ ಮನಸ್ಸಿದ್ರೆ, ಸಂಕಲ್ಪ ಇದ್ರೆ ಬನ್ನಿ ನನ್ನ ಜೊತೆ. ಆ 19 ಎಕರೆ ನಾವೇನ್ ಐಡೆಂಟಿಫೈ ಮಾಡಿದೀವಿ, 5 ಎಕರೆ ನಿಮ್ಮ ಹೆಸ್ಕಲ್ ಗ್ರಾಮ ಪಂಚಾಯತಿಗೆ, 5 ಎಕರೆ ಪಂಚಾಯತಿಗೆ, 1 ಎಕರೆ ನಾವು ಏನು ಮುಸ್ಲಿಂ ಅವರ ಸ್ಮಶಾನ ಜಾಗಕ್ಕೆ, ಇನ್ನೂ 1 ಎಕರೆ ನಾವು STPಗೆ ಏನು ಜಾಗನ ಐಡೆಂಟಿಫೈ ಮಾಡಿದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಿ. ಆ ಹೋರಾಟ ಮಾಡಿ ಜನಕ್ಕೆ ಮತ್ತೆ ಇಲ್ಲಿಯ ಸಾರ್ವಜನಿಕರಿಗೆ ನಾವೆಲ್ಲರೂ ನ್ಯಾಯ ಕೊಡೋಣ ಅಂತ ಕೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಮತ್ತೆ ನೀವೆಲ್ಲರೂ ಚುನಾವಣೆ ಸಂದರ್ಭದಲ್ಲಿ ಇದ್ದೀರಾ, ನನಗೂ ನಿಮ್ಮ ಎಲ್ಲರ ಒತ್ತಡಗಳು ಅರ್ಥ ಆಗುತ್ತೆ. ನೀವೆಲ್ಲರೂ ಮತ್ತೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಗೆದ್ದು ಬನ್ನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ಜೈ ಹಿಂದ್. ನಮ್ಮೆಲ್ಲರ ನೆಚ್ಚಿನ ಜನನಾಯಕಿ, ಎಲ್ಲ ಮಹಿಳೆಯರ ಸ್ಫೂರ್ತಿ, ಮೂಡಿಗೆರೆಯ ಹೆಮ್ಮೆಯ ಶಾಸಕಿ ಶ್ರೀಮತಿ ನಾಯನಮ್ಮ ಮೊಟ್ಟಮನವರು ಅವರ ಹೆಸರೇ ಸಾಕು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೊಸ ಶೋಭೆ ತರುತ್ತೆ. ಅವರು ಮಾತಾಡಿದ್ರೆ ಮಾತಿನಲ್ಲೂ ಮಧುರತೆ, ನಗುವಿನ ಮುಖದಲ್ಲೂ ಚಂದ್ರನಂತೆ ಪ್ರಕಾಶ. ನಯನಮ್ಮ ಮೊಟ್ಟಮನವರು ಅಂದ್ರೆ ಶೈಲಿಯ ಸಂಕೇತ, ವಿನಯದ ಮಾದರಿ, ಪ್ರತಿಭೆಯ ಪರ್ವತ. ಅವರಲ್ಲಿ ಇದೆ ಆತ್ಮವಿಶ್ವಾಸ, ಸೌಜನ್ಯ ಮತ್ತು ಎಲ್ಲರ ಹೃದಯ ಗೆಲ್ಲೋ ಅದ್ಭುತ ಕಲೆ. ಅವರ ಪ್ರತಿ ಪದದಲ್ಲೂ ಇದೆ ಪ್ರೇರಣೆ, ಪ್ರತಿ ನಗುವಿನಲ್ಲೂ ಇದೆ ಪ್ರೀತಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವೇದಿಕೆಯು ಕೂಡ ನಮ್ಮ ಶಾಸಕರು ಬಂದ್ಮೇಲೆ ಸಂತೋಷದಿಂದ ಬೆಳಗುತ್ತೆ, ಹೊಳೆಯುತ್ತೆ. ಆದ್ದರಿಂದ ಸ್ನೇಹಿತರೆ ಎಲ್ಲರೂ ಹೃದಯ ತುಂಬಿ ಅವರಿಗೆ ಚಪ್ಪಾಳೆ ಹೊಡೆಯೋಣ ಅಂತ ಕೇಳ್ಕೊಳ್ತಾ ಈಗ ಅವರಿಗೆ ನಮ್ಮ ಹೆಸರು ಗ್ರಾಮ ಪಂಚಾಯಿತಿಯ ಕಡೆಯಿಂದ ಒಂದು ಗೌರವ ಸನ್ಮಾನ ಎಲ್ಲ ಅತಿಥಿಗಳು ಸೇರಿ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸೋಣ. ಕಾರ್ಯಕ್ರಮದ ನಿಮಿತ್ತ ಅವರು ಈಗ ತೆರಳುತ್ತಾ ಇರೋ ಕಾರಣದಿಂದಾಗಿ ಅವರಿಗೆ ಮಧ್ಯದಲ್ಲೇ ಬೀಳ್ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ.
ನಮ್ಮೊಂದಿಗಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ MK ಪ್ರಾಣೇಶ್ ಮಾನ್ಯ ಸಭಾಪತಿಗಳು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಪ್ರೀತಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಆಗಿರುವಂತಹ ಸಹೋದರಿ ನಜ್ಮಾ ಬೇಗಂ ರವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕಿ ಸಹೋದರಿ ನಯನ ಮೋಟಮ್ನವರೇ, ಒಂದು ಈಗ ತಾನೇ ನಡೆದಂತಹ ಒಂದು ಅಹಿತಕರ ಘಟನೆಯ ಒಳಗಡೆ ಪಾಪ ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಅವರ ಧರ್ಮಪತ್ನಿ ತುಂಬಾ ಸೀರಿಯಸ್ ಆಗಿದ್ದಾರೆ ಮತ್ತು ಇನ್ನೋರು ಮೃತಪಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂತು. ಖಂಡಿತವಾಗಿ ಇಂಥ ಸಂದರ್ಭಗಳಲ್ಲಿ ಅದಕ್ಕೋಸ್ಕರ ಈಗ ತಾನೇ ನಿರ್ಗಮಿಸಿ ಹೋಗಿರುವಂತಹ ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಆದರ್ಶರವರು. ಹಾಗಾಗಿ ನನಗನ್ನಿಸ್ತಾ ಇದೆ ಒಂದು ನಿಮಿಷ ಎದುತ್ತಲ್ಲ ನನ್ನ ಮಾತು ದೊಡ್ಡದಿದೆ ಬಂದಿದೆ ಹೋಗ್ತಿದೆ ಈ ಒಂದು ಸುಂದರವಾದಂತಹ ಕಟ್ಟಡ ನಿರ್ಮಾಣ ಮಾಡಿದಂತಹ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು ಎಲ್ಲರ ಪ್ರಯತ್ನದಿಂದ ಸುಂದರವಾಗಿ ನಿರ್ಮಾಣಗೊಂಡು ಇವತ್ತು ಲೋಕಾರ್ಪಣೆಯಾಗಿದೆ. ಅವರಿಗೆ ಪ್ರಾರಂಭಿಕವಾಗಿ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಹಿರಿಯರು, KGFನ ಮಾಜಿ ಅಧ್ಯಕ್ಷರು, ಆತ್ಮೀಯರು ಆಗಿದ್ದಂತಹ ಜಯರಾಮಣ್ಣನವರೇ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಈ ಭಾಗವನ್ನೇ ಪ್ರತಿನಿಧಿಸಿ ಇವತ್ತು ಈ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಪ್ರಾರಂಭಿಕವಾಗಿ ಗುದ್ದಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇದ್ದು ಇವತ್ತು ಈ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದಂತಹ ರತನ್ರವರೇ ಹಾಗೂ ಸಹೋದರಿ ಮಾಜಿ ಅಧ್ಯಕ್ಷಿಣಿ ಪ್ರಜಾವತಿಯವರೇ, ಸಹೋದರಿ ರಾಧಾರವರೇ, ಸಹೋದರಿ ಸತ್ಯವತಿಯವರೇ ಹಾಗೂ ಸಹೋದರಿ ಹಾಲಮ್ಮನವರೇ, ಸ್ನೇಹಿತರಾದ ಅಶೋಕ್ರವರೇ, ಶಿವಣ್ಣನವರೇ, ಸಹೋದರಿ ಆಶಾರವರೇ, ಸ್ನೇಹಿತ ಅರವಿಂದ್ರವರೇ, ಸಹೋದರಿ ಶ್ವೇತಾರವರೇ, ಸ್ನೇಹಿತ ಕಲಿಮುಲ್ಲಾರವರೇ, ಸಹೋದರಿ ಅಖಿಲಾರವರೇ, ಇನ್ನೋರ್ವ ನನ್ನ ಆತ್ಮೀಯ ಸ್ನೇಹಿತರಾದ HL ಪ್ರಶಾಂತ್ ರವರೇ, ಚಂದ್ರಶೇಖರ್ ರವರೇ, ಸಹೋದರಿ ಸುಧಾರವರೇ ಹಾಗೂ ಸ್ನೇಹಿತ ರವಿರವರೇ, ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ರಮೇಶ್ ರವರೇ, ಗ್ರಾಮ ಪಂಚಾಯಿತಿಯ ಹಳೆಮುಡಿಗೆರೆ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಸಹೋದರಿ ರಂಜಿತಾರವರೇ, ಸಹೋದರಿ ಚಂದ್ರಾವತಿಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇಒ ಆದ ದಯಾವತಿಯವರೇ ಹಾಗೂ PDO ಆದ ಸೌಮ್ಯರವರೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಈ ಊರಿನ ಹಿರಿಯರೇ, ಈ ಊರಿನ ಎಲ್ಲ ನನ್ನ
ತಾಯಂದಿರೇ, ಸಹೋದರಿಯರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಹುಶಃ ಯಾವಾಗಲೂ ಒಂದು ಮಾತನ್ನು ನಾನು ಹೇಳ್ತಾ ಇರ್ತೇನೆ, ನಾನು ಅನ್ನುವುದು ಅಹಂಕಾರ, ನಾವು ಅನ್ನುವುದು ಸಹಕಾರ. ಬಹುಶಃ ಯಾವತ್ತು ಸಹಕಾರದೊಂದಿಗೆ ನಾವು ಇರ್ತೇವೆ ಆಗ ಇಂತಹ ಒಂದು ಕಟ್ಟಡಗಳು, ಕಾಮಗಾರಿಗಳು, ಕೆಲಸಗಳು ಯಶಸ್ವಿಯಾಗಿ ನಿರ್ಮಾಣಗೊಳ್ಳುತ್ತದೆ, ಅದು ಲೋಕಾರ್ಪಣೆ ಆಗ್ತದೆ. ಯಾವತ್ತು ಬಹುಶಃ ನಮ್ಮ ಹಿಂದೆ ಒಂದು ಮಾತಿದೆ, ಮೇಲತ್ತುವವರನ್ನ ಕಾಲು ಹಿಡಿದು ಇಳದ ಅಂತ ಹೇಳಿ. ಒಂದು ಬದುಕಿನಲ್ಲಿ ನಾವು ಯಾವತ್ತು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದ ಒಳಗಡೆ ಏಡಿಯಾಗಿ ನಾವು ಬದುಕಬಾರದು. ನಿಮ್ಗೆ ಗೊತ್ತಿದೆ ಏಡಿಯ ಬದುಕು ಹೇಗಿರುತ್ತೆ ಅಂತ ಹೇಳಿದ್ರೆ, ನಮಗೆಲ್ಲ ಹಿರಿಯವರಿಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಈಗಿನ ಕಾಲದವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನಮ್ಮ ಅಜ್ಜಿ, ನಮ್ಮ ಅಜ್ಜ, ನಮ್ಮ ತಾಯಿದಿರು ಎಲ್ಲ ಗದ್ದೆಯಲ್ಲಿ ಏಡಿಯನ್ನು ಹಿಡ್ಕೊಂಡು ಬರೋದು. ಹಿಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ಎಲ್ಲ ಕಡೆದು ಅದನ್ನ ನಮ್ಗೆ ಏಡಿಯ ಸಾರನ್ನ ಮಾಡ್ತಾ ಇದ್ರು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಏಡಿಯನ್ನ ಯಾವತ್ತೂ ಮುಚ್ಚಿಡ್ತಾ ಇದ್ರು. ಅವು ಜೀವ ಇರ್ಬೇಕಾದ್ರೂ ಮುಚ್ಚಿಡ್ತಾ ಇದ್ವಿ. ಕಾರಣ ಇಷ್ಟೇ, ಎಲ್ಲವನ್ನೂ ಮುಚ್ಚಿಡ್ತಾ ಇದ್ರು, ಏಡಿಯನ್ನ ಮಾತ್ರ ಮುಚ್ಚಿಡ್ತಾ ಇರಲಿಲ್ಲ. ಯಾಕೆಂದ್ರೆ ಅದು ಒಂದೇಡಿ ಮೇಲ್ ಹತ್ತಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಏಡಿ ಅದರ ಕಾಲು ಹಿಡಿದು ವಾಪಸ್ ಕೆಡಗುವಂತ ಕೆಲಸಗಳು ಆಗ್ತಾ ಇತ್ತು. ಹಾಗಾಗಿ ಏನಾಗ್ತಾ ಇತ್ತು, ಇದು ಮನುಷ್ಯನ ಬದುಕಿನಲ್ಲಿ ಇದು ಬರಬಾರದು. ನಮ್ಮ ಜೀವನವನ್ನ ಏಡಿ ಆಗಬಾರದು. ಯಾಕೆಂದ್ರೆ ಇನ್ನೊಬ್ಬನ ಹತ್ತುವಂತ ಪ್ರಯತ್ನ ಮಾಡಿದಾಗ ಅವನನ್ನ ಮೇಲೆತ್ತುವ ಪ್ರಯತ್ನಗಳು ನಮ್ಮಿಂದ ಆಗಬೇಕು. ಕಾಲಿಡಿದು ಎಳೆಯುವಂತ ಕೆಲಸಗಳು ಯಾವತ್ತೂ ನಮ್ಮಿಂದ ಆಗಬಾರದು. ನಾವು ಯಾವತ್ತೂ ಅಷ್ಟೇ ಜೀವನದಲ್ಲಿ ಗುರಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ, ಏನಾದ್ರೂ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ಇಚ್ಛಾಶಕ್ತಿಗಳ ಅಗತ್ಯತೆ ಇದೆ. ನಾವು ಬೇಕಾದಷ್ಟು ಸಂದರ್ಭಗಳಲ್ಲಿ ವೇದಿಕೆಯ ಮೇಲೆ ಭಾಷಣಗಳನ್ನ ಮಾಡ್ತೇವೆ. ಮಾಡುವಾಗ ಏನೇನು ಆಶ್ವಾಸನೆಗಳನ್ನ ಕೊಡಬೇಕು ಎಲ್ಲವನ್ನೂ ಕೊಡ್ತೇವೆ, ಹೇಳ್ತೇವೆ. ತದನಂತರ ಇಳಿದ ನಂತರ ನಾವು ಮರೆತು ಬಿಡ್ತೇವೆ. ಆದ್ರೆ ಹಾಗಲ್ಲ. ಚುನಾವಣೆಯ ನಿಂತ ಸಂದರ್ಭದಲ್ಲಿ ಈಗಾಗಲೇ ನಯನ ಮೋಟಮ್ನವರು ಹಲವಾರು ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಅನಿವಾರ್ಯ, ನಾವು ಚುನಾವಣೆಗಳಿಗೆ ಹೋದಾಗ ನಾವು ಎಲ್ರಿಗೂ ಆಶ್ವಾಸನೆಗಳನ್ನ ಕೊಡ್ತೇವೆ. ಪ್ರತಿಯೊಬ್ಬರಿಗೂ ನಾವು ಏನ್ ಕೇಳ್ತಾ ನಿನ್ಗೆ ಆಕಾಶವನ್ನೇ ತಂದು ಇಳಿಸ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳೇ ನಾವು ಮತವನ್ನ ಪಡ್ಕೊಂಡಿರ್ತೇವೆ. ಆದ್ರೆ ಅವೆಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಆ ಚುನಾವಣೆಯ ಸಂದರ್ಭದಲ್ಲಿ ಮಾತನಾಡ್ತಾರೆ. ಆದ್ರೆ ನಾವು ಇಚ್ಛಾಶಕ್ತಿಯೊಂದಿಗೆ ಏನ್ ಸಾಧ್ಯ ಮಾಡ್ಲಿಕ್ಕೆ ಅದನ್ನಾದ್ರೂ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸಗಳನ್ನ ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ಇದು ಕೇವಲ ಒಂದು ಹಂತದ ಚುನಾಯಿತ ಪ್ರತಿನಿಧಿಗಳಿಗಲ್ಲ, ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಹಿಡಿದು ಲೋಕಸಭೆಯವರೆಗೂ ಕೂಡ ಈ ವ್ಯವಸ್ಥೆಗಳಿದೆ. ಆದ್ರೆ ಇದಕ್ಕೆ ಇತಿಮಿತಿಗಳು ಕೂಡ ಇದೆ. ಆ ಇತಿಮಿತಿಗಳ ಅಡಿಯಲ್ಲಿ ನನ್ನ ಪ್ರಾಮಾಣಿಕತೆಯನ್ನು ತೋರಿಸುವಂತ ಪ್ರಯತ್ನಗಳನ್ನ ನಾವು ಮಾಡಬೇಕಾಗತ್ತೆ. ಜನಸಾಮಾನ್ಯರ ತಪ್ಪಲ್ಲ, ಹೋರಾಟಗಳನ್ನ ಮಾಡೋದು ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ನಾವು ಚುನಾವಣೆಗೆ ಹೋದಾಗ ನಾವು ಆಶ್ವಾಸನೆಗಳನ್ನು ಕೊಟ್ಟು ಬಿಡ್ತೇವೆ. ಇದು ಯಾರನ್ನೂ ಹೊರತುಪಡಿಸಿಲ್ಲ. ಆದ್ರೆ ಚುನಾವಣೆ ಆದ ನಂತರ ಇದನ್ನ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ. ಯಾಕೆ ನಾವು ಚುನಾವಣೆಗೆ ಹೋಗುವಾಗ ನಮ್ಗೆ ಯೋಚನೆಗಳಾಗೋದಿಲ್ಲ, ಇದಾಗೋದಿಲ್ಲ, ಕಷ್ಟ ಇದೆ. ಆದ್ರೆ ಅವ್ರು ಕೇಳಿದಾಗ ಇಲ್ಲ ನಾವು ಹೇಳ್ತೀವ, ಇಲ್ಲ ಇದಾಗೋದಿಲ್ಲ, ಮಾಡೋದಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಕೇಳಬೇಡ, ಇಲ್ಲ ನಾವ್ ಹೇಳೋದಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವ್ನು ಓಟ ಮಾಡೋದು. ಅವನು ಪಾಪ ಕೆಲವರು ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ. ಅವ್ರು ಏನನ್ನ ತಿಳಿದಿದ್ದಾರೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ ಸದಸ್ಯ ಪ್ರಾಣೇಶ ಅವನು ಮಾಡಬಹುದು, ನಯನ ಮೋಟಮ್ಮ ಅಸೆಂಬ್ಲಿಯಿಂದ ಗೆದ್ದಿರೋರು ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಲೋಕಸಭಾ ಸದಸ್ಯರು ಏನ್ ಬೇಕಾದ್ರೂ ಮಾಡ್ಬೋದು, ಮುಖ್ಯಮಂತ್ರಿಗಳು ಏನ್ ಬೇಕಾದ್ರೂ ಮಾಡ್ಬೋದು, ಪ್ರಧಾನಮಂತ್ರಿಗಳು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಪ್ರತಿಯೊಂದು ಹಂತದ ಒಳಗಡೆಗಳನ್ನು ನಾವು ಮೊದಲು ಹೇಳಿದಾಗ ಇತಿಮಿತಿಗಳಿದೆ. ಆ ಇತಿಮಿತಿನ ಮೀರಿ ಆಶ್ವಾಸನೆಗಳನ್ನ ನಾವು ಕೊಟ್ಟಿರ್ತೇವೆ. ಆದ್ರೆ ಅವ್ರನ್ನ ಸಮಾಧಾನ ಪಡಿಸಬೇಕು ಅಂತ ಹೇಳಿದಾಗ ನಾವು ಅವರುಗಳೊಟ್ಟಿಗೆ ಹೋಗಿ ಕೂತು ಮಾತನಾಡಿ, ಇಲ್ಲ ಈ ತರದ ಅನಿವಾರ್ಯತೆ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಏನ್ ಇತಿಮಿತಿಗಳಿದೆ ಅದನ್ನ ಮೀರಿ ನಾವೊಂದು ಪ್ರಯತ್ನವನ್ನ ಹಾಕಿ ನಿಮ್ಗೆ ಮಾಡಿಸ್ಕೊಡಿಸ್ತೇವೆ ಅಂತ ಅವರ ಮನವೊಲಿಸುವಂತ ಕೆಲಸವನ್ನ ಮಾಡುವಂಥದ್ದು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯವೂ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಯನ ಮೋಟಮ್ನವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು, ಮೊನ್ನೆ ನಾನು ಹೋಗಿದ್ದೇನೆ ಎಲ್ಲಿ ತಾಲೂಕು ಆಫೀಸ್ ಹತ್ರ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಕೂತು ಹೇಳಿದ್ರು, ಇಲ್ಲ ನಾನು ಹೇಳಿದೆ ಶಾಸಕರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತವನ್ನ ಕೇಳಬೇಕಾದ್ರೆ ನಿಮ್ಗೆ ನಾವು ಸೈಟ್ಗಳನ್ನ ಕೊಡಿಸ್ತೇವೆ ಅಂತ ಹೇಳಿರ್ತಾರೆ. ಆದ್ರೆ ಕೊಡಿಸ್ಲಿಕ್ಕೆ ಆಗದಿದ್ದಾಗ ಅವ್ರು ನಮ್ಮ ವಿರುದ್ಧವಾಗಿ ಹೋರಾಟವನ್ನ ಮಾಡುವಂಥದ್ದು ಖಂಡಿತವಾಗ್ಲು ನಾವು ಕೂಡ ಆಡಳಿತದಲ್ಲಿ ಇದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಇಂಥ ಹೋರಾಟವನ್ನ ಮಾಡ್ಕೊಂಡೇ ಬಂದಿರು. ನಮಗೆ ಗೊತ್ತಿದ್ರು ಕೂಡ ನಾವು ಹೋರಾಟವನ್ನ ಮಾಡಿದ್ದೇವೆ. ಇದು ಆಗೋದಿಲ್ಲ ಅಂತ ಗೊತ್ತಿದ್ರು ಹೋರಾಟವನ್ನ ನಾವು ಮಾಡಿದ್ದೇವೆ. ಆದ್ರೆ ಏನಾಗುತ್ತೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಸುಳ್ಳು ಭರವಸೆಗಳನ್ನ ಕೊಟ್ಟಿರ್ತೀವಿ, ಆಶ್ವಾಸನೆಗಳನ್ನ ಕೊಟ್ಟಿರ್ತೇವೆ.
ಹಾಗಾಗಿ ಅವರುಗಳಲ್ಲಿ ಈಗ 5 ಎಕರೆ ಇರುವಂತ ವ್ಯವಸ್ಥೆಗಳಾಗಿದೆ ಅಂತ ಶಾಸಕರು ಹೇಳಿದ್ದಾರೆ. ಆದ್ರೆ ಅದನ್ನ ಇಟ್ಟಂತದ್ದನ್ನ ನಾವು ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕಾದಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲರನ್ನು ಯಾರನ್ನೂ ನಿಷ್ಠುರ ಮಾಡುವಂಥದ್ದು ಇಲ್ಲ. ಇವತ್ತು ನಾನು ಅದನ್ನು ತಿಳ್ಕೊಂಡೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಈ ಮೊದಲು ಪ್ರಾರಂಭಿಕವಾಗಿ ಎಡಿಯನ್ನು ಹೋಲಿಸಿದೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲರೂ ಸೇರಿ ಕೆಲಸವನ್ನ ಮಾಡಿದ್ವಿ. ಎಲ್ಲವನ್ನೂ ಸೇರಿ ಮಾಡಿದಾಗ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಯಾರನ್ನೂ ಹೊರಗಿಡುವಂತ ಪ್ರಯತ್ನಗಳಾಗಬಾರ್ದು. ನಿಮ್ಮೆಲ್ಲರ ಪ್ರಯತ್ನಗಳಿಂದ ತಾನೇ ಇವತ್ತು ಕಟ್ಟಡ ಆಗಿರುವಂಥದ್ದು. ಯಾರೋ ಒಬ್ಬನಿಂದ ಸಾಧ್ಯನಾ? ಒಂದು ಕೈಯಿಂದ ಚಪ್ಪಾಳೆ ಹೊಡೆಯಲಿಕ್ಕೆ ಸಾಧ್ಯನಾ? ಅಧಿಕಾರಿಗಳ ಸಹಕಾರಗಳು ಬೇಕು, ಚುನಾಯಿತ ಪ್ರತಿನಿಧಿಗಳ ಸಹಕಾರ ಬೇಕು, ಈ ಊರಿನ ಹಿರಿಯರ ಸಹಕಾರಗಳು ಬೇಕು, ಇಲ್ಲಿರುವಂತಹ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳ ಸಹಕಾರಗಳು ಬೇಕು. ಯಾವತ್ತು ಅಧಿಕಾರ ಶಾಶ್ವತ. ಇವತ್ತು ಅಧಿಕಾರದಲ್ಲಿ ನಾನಿರ್ತೇನೆ, ಇನ್ನು ಕೆಳಗಡೆ ಕೂತಿರೋರು ನಾಳೆ ಇನ್ನೊಬ್ರು ಆಗುವಂತ ಎಲ್ಲ ಅವಕಾಶಗಳು ಇರುವಂತದ್ದು. ಹಾಗಾಗಿ ನಮ್ಮ ಹೊಂದಾಣಿಕೆಗಳು ಇದ್ದಾಗ ನಾವು ಮಾಡಿದಂತ ಕೆಲಸವನ್ನ ಹೆಜ್ಜೆ ಗುರುತನ್ನ ನಾವು ಬಿಟ್ಟು ಹೋಗುವಂತ ಕೆಲಸಗಳನ್ನ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಇವತ್ತು ಒಂದು ನಿಮ್ಗೆ ದೊಡ್ಡ ರಾಜನ ಕೊಡುಗೆ ಕೊಡಕ್ಕಾಗದಿದ್ರೂ ಕೂಡ ಒಂದು ಅಳಿವಿನ ಕೊಡುಗೆಯನ್ನಾದ್ರೂ ಕೊಡುವಂತ ಕೆಲಸಗಳನ್ನ ನಾವು ಮಾಡುವಂತ ಎಲ್ಲ ಅವಕಾಶಗಳು ನಮ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಇದೆ. ಹಾಗಾಗಿ ನಾವು ಮಾಡುವಂತಹ ಒಂದು ಕೆಲಸದ ಹೆಜ್ಜೆಯ ಗುರುತನ್ನ ನಾವು ಬಿಟ್ರೆ, ಮುಂದೆ ಬರುವಂತ ನಾವು ಹೆಜ್ಜೆಯನ್ನು ಮೀರಿ ಇನ್ನೊಂದು ದಾಪುಗಾಲನ್ನ ಇಡುವಂತ ಕೆಲಸಗಳನ್ನ ಮಾಡಲಿಕ್ಕೆ ಅವನ ಪ್ರಯತ್ನವನ್ನ ಮಾಡ್ತಾನೆ. ನಾನೇ ಏನು ಮಾಡಿದೆ, ಮತ್ತೊಮ್ಮೆ ಗೆದ್ದ ಅಂದ್ರೆ ಅವನು ಏನು ಮಾಡಿದೆ, ಅವ್ನು ಜನ ಓಟ್ ಕೊಟ್ಟಿದ್ದಾರೆ, ಏನಪ್ಪಾ ಆಗ್ಬೇಕು ಅನ್ನುವಂಥದ್ದು. ನೀವುಗಳು ಕೂಡ, ಮತದಾರರುಗಳು ಕೂಡ ಯಾರು ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾವ ಹೋರಾಟದ ಮುಖಾಂತರ ನಿಮ್ಗಳ ಭರವಸೆಗಳನ್ನು ಈಡೇರಿಸುವಂತ ಪ್ರಯತ್ನ ಮಾಡ್ತಾರೆ, ಅವರನ್ನು ಗುರುತು ಮಾಡುವಂತ ಕೆಲಸವನ್ನ ಮಾಡಿದಾಗ ಎಲ್ಲಾ ಚುನಾಯಿತ ಪ್ರತಿನಿಧಿಗಳೂ ಕೂಡ ಎಲ್ಲಾ ಹಂತದ ಒಳಗಡೆ ಕೂಡ ಜಾಗೃತರಾಗ್ತಾರೆ. ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಮಾತ್ರ ಜನ ನಮ್ಮ ಮುಂದೆ ಇದ್ದಾರೆ. ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಅಂಶಗಳನ್ನ ಒಡ್ಡಿ ಅವರಿಗೆ ಏನಾದ್ರೂ ಒಂದು ಬೇರೆ ತರದ ಆಸೆ ಅಂಶಗಳನ್ನ ತೋರಿಸಿದಾಗ ಅವ್ರು ಗೆದ್ದಾಗ ಇದು ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಕೆಲಸ ಮೂಲೆಗುಂಪಾಗುತ್ತೆ. ನಿಮ್ಮ ಬೇರೆಯ ಆಮಿಷಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡದಲ್ಲೇ ಇರಬೇಕಾದಂಥದ್ದು ನಿಮ್ಮಗಳ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಎಲ್ಲರೂ ಅಲ್ಲಿಗೆ ಹೋಗ್ಬೇಕು ಅಂತ ಕಾಣುತ್ತೆ. ನನಗೊಂದೆರಡು ಮಾತು ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಆದ್ರೂ ಒಳ್ಳೆ ಈ ಒಂದು ಕಟ್ಟಡ ಹೆಸರಿನಲ್ಲಿ ಇವತ್ತಲ್ಲ ಯಾವತ್ತೂ ಆಗ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ದೊಡ್ಡ ಗ್ರಾಮ ಪಂಚಾಯಿತಿ, ನಗರಕ್ಕೆ ಸಮೀಪ ಇರುವಂತದ್ದು. ಆದ್ರೂ ತುಂಬಾ ದಿನಗಳ ನಂತರಾದ್ರೂ ಕೂಡ ಒಂದು ಉತ್ತಮ ಕಟ್ಟಡ ನಿರ್ಮಾಣ ಆಗಿದೆ. ಎಲ್ಲವಕ್ಕೂ ಅವಕಾಶಗಳು ಹಾಗೆ ಕಾಲಗಳು ಕೂಡಿ ಬರಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಈ ಕಾಲ ಕೂಡಿ ಬಂದಿದೆ, ಉತ್ತಮವಾಗಿ ಕೂಡಿ ಬಂದಿದೆ. ಅದನ್ನ ಸದುಪಯೋಗ ಮಾಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುವಂತದ್ದು ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರಿಗೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಅದನ್ನ ಸ್ವಚ್ಛವಾಗಿ ಇಡುವಂತದ್ದು. ಹಾಗೆ ಬರ್ಬೇಕಾದ್ರೆ ಹೇಳಿದ್ರು, ನಾನು ಮೊನ್ನೆ ಬಂದೆ ನೋಡಿದೆ, ಇಲ್ಲಿ ಕಾಲಿಡಕ್ಕೆ ಜಾಗ ಇರಲಿಲ್ಲ, ಕೇಳಿದ್ರು, ಅದಕ್ಕೆ ಕೂಡಲೇ ನಾನು ಇಂಟರ್ಲಾಕ್ ಹಾಕಿಸ್ದೆ ಅಂತ. ಹಾಗೆ ಏನಾಗುತ್ತೆ ಅಂದ್ರೆ ಒಂದು ಕಟ್ಟಡಗಳ ನಿರ್ಮಾಣ ಆದಾಗ ಅದನ್ನ ನೋಡಿದಾಗ, ಓ ಇಲ್ಲ ಇದು ಒಳ್ಳೆ ಕಟ್ಟಡಗಳಾಗಿದೆ, ಇದಕ್ಕೆ ನನ್ನ ಸಹಕಾರಗಳು ಮಾಡಬೇಕು ಅನ್ನುವಂತಹ ಒಂದು ಭಾವನೆಗಳು ಬರುವಂತದ್ದು ಸಹಜ. ಹಾಗಾಗಿ ಆ ಭಾಗಗಳಿಗೆ ಇಂಟರ್ಲಾಕ್ ಅನ್ನು ಹಾಕಿ ಇನ್ನೂ ಸುಂದರವಾಗಿ ಆಗಿದೆ. ಇನ್ನೂ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಬೇಕಾದ್ರೆ ನಾವು ನಿಮ್ ಜೊತೆ ಸದಾ ಇರ್ತೇವೆ. ನಿಮ್ಮಲ್ಲಿ ಹೊಂದಾಣಿಕೆಯ ಕೊರತೆಗಳು ಬರಬಾರದು. ನೀವುಗಳು ಚುನಾವಣೆಗೆ ನಿಂತಾಗ ರಾಜಕಾರಣ, ಚುನಾವಣೆಗೆ ನಿಂತು ಗೆದ್ದ ನಂತರ ನಾವು ಜನಪ್ರತಿನಿಧಿಗಳು ಜನರೊಟ್ಟಿಗಿರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ನಾವು ಬೇರೆ ತರದ ಗುಂಪುಗಾರಿಕೆಗಳನ್ನ ಮಾಡುವಂತದ್ರಿಂದ ಸ್ವಲ್ಪ ದೂರ ಇರುವಂತ ಒಂದು ಕೆಲಸ ಕಷ್ಟ ಸಾಧ್ಯ, ಆದ್ರೆ ಅದು ಅನಿವಾರ್ಯವೂ ಕೂಡ. ಮಾಡಬೇಕಾದಂಥದ್ದನ್ನ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗೋಣ. ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಬರ್ತಾ ಇದೆ. ಆಸಕ್ತರು ನಿಮ್ಮ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಕೆಲಸಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡಿ ಪುನರ್ ಆಯ್ಕೆಯಾಗಿ ಬಂದು ಇನ್ನೂ ಕೂಡ ಹೆಸಗಲ್ ಗ್ರಾಮ ಪಂಚಾಯಿತಿಯನ್ನ ಉತ್ತಮ ದೊಡ್ಡ ಗ್ರಾಮ, ಈ ಜಿಲ್ಲೆಯ ಒಳಗಡೆ ಒಳ್ಳೆಯ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದನ್ನ ಹೆಸರನ್ನ ಪಡೆದುಕೊಳ್ಳುವಂಥದ್ದು ಇರುವಂತ ಎಲ್ಲ ಸದಸ್ಯರುಗಳಿಗೂ ಕೂಡ ಒಳ್ಳೆಯ ಹೆಸರು ತರುವಂತ ಕೆಲಸಗಳು ಆಗಲಿ. ಆದಷ್ಟು ಶೀಘ್ರವಾಗಿ ಹೆಸಗಲ್ ಗ್ರಾಮ ಪಂಚಾಯಿತಿ ಪುರಸಭೆಯಾಗಿ ಪರಿವರ್ತನೆಗೊಂಡು ಇದು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತಾನೆ. ಸಹಜವಾಗಿ ನಯನನವರು ಹೇಳುದು, ನಮ್ಮ ಭಾಗ ಮಲೆನಾಡವರಿಗೆ ಆಸ್ತಿಯ ಬಗ್ಗೆ ಭಾರಿ ಆಸೆ, ಎಲ್ಲಿದ್ರೂ ಕೂಡ ಆ ಜಾಗದ ಬಗ್ಗೆ. ಆದ್ರೆ
ಎಲ್ಲಿಂದ ಬಂದದ್ದು? ಬೆಂಗಳೂರಿನಲ್ಲಿರುವಂತ ಆಸ್ತಿಯ ಆಸೆ ಎಲ್ಲಾದ್ರೂ ಉಂಟಾನೆ? ಒಂದು ಇಂಚು ಜಾಗಕ್ಕೆ ಇಲ್ಲಿ ನಮ್ಮವರು ಬದುಕಿನ ದಾರಿಗೋಸ್ಕರ ಆಸೆ ಪಡೋದು, ಒಂದೇನಾದ್ರೂ ಮಾಡಿ ಒಂದು ಮನೆ ಕಟ್ಟೋದಕ್ಕೆ, ಇನ್ನೊಂದು ಕಟ್ಟೋದಕ್ಕೆ ಅಂತ ಆದ್ರೆ ಅವರಲ್ಲಿ ಒಂದೊಂದು ಅಡಿ ಜಾಗವನ್ನು ತುಂಬಾ ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂತವ್ರು. ನೀವು ಮಲ್ನಾಡವರು, ನಾನು ಮಲ್ನಾಡವರು. ನಮ್ಮ ಬದುಕು ಇಡೀ ಸಮಾಜಕ್ಕೆ ಒಂದು ಮಾದರಿಯ ಬದುಕು ನಮ್ಮ ಮಲ್ನಾಡಿನವ್ರದ್ದು. ಹಾಗಾಗಿ ನಾವು ಮಲ್ನಾಡು ಬಿಟ್ಟು ಬಯಲು ಪ್ರದೇಶಗಳಿಗೆ ಹೋದಾಗ ಅದರ ಒಂದು ವ್ಯವಸ್ಥೆಗಳೇ ಬೇರೆ ಇರ್ತದೆ. ಹಾಗಾಗಿ ನಾವೆಲ್ಲ, ನಾನು, ನೀವು ಎಲ್ಲರೂ ಸೇರಿ ನಾವಿರುವ ಅಧಿಕಾರ ಇರುವವರಿಗೆ ಇವರೆಲ್ಲರ ಸೇವೆಗೆ ಒಟ್ಟಾಗಿ ರಾಜಕಾರಣವನ್ನು ಹೊರಗಿಟ್ಟು ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆಯಲ್ಲಿ ಇರುವಂಥವರು, ಇಲ್ಲಿ ಆಗಮಿಸಿರುವಂತ ಎಲ್ಲ ನನ್ನ ಹೆಸಕಲ್ ಗ್ರಾಮ ಪಂಚಾಯತಿ ಹಿರಿಯರಿಗೂ, ತಾಯಂದಿರು, ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಪ್ರೀತಿಯಿಂದ ಸಂಕ್ಷಿಪ್ತವಾಗಿ ಮಾತನಾಡಿದಂತಹ ಶ್ರೀಯುತ MK ಪ್ರಾಣೇಶ್ ರವರು ಮಾನ್ಯ ಉಪಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ KC ರತನ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನುಜ್ಮಾ ಬೇಗಂ ಅವರೇ, ನೆಚ್ಚಿನ ಜನಪ್ರಿಯ ಶಾಸಕರಾದ ನಯನಾ ಮೊಟ್ಟಮ್ಮನವರೇ, ಉಪಸಭಾಪತಿಗಳಾದ ಪ್ರಾಣೇಶಣ್ಣವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಉಪಾಧ್ಯಕ್ಷರೇ, ಮಾಜಿ ಹಾಲಿ ಗ್ರಾಮದ ಮುಖಂಡರೇ, ಬಿಳುಗುಳ ಗ್ರಾಮದ ಎಲ್ಲ ಸಾರ್ವಜನಿಕ ಗ್ರಾಮಸ್ಥರೇ, ಈ ಗ್ರಾಮ ಪಂಚಾಯತಿ ತುಂಬಾ ಸುಂದರವಾಗಿ ಆಗಿದೆ. ಆದರೆ ನಮ್ಮೆಲ್ಲರ ಕನಸದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಯನ ಮೊಟ್ಟಮರು ಮೊದಲೊಂದು ಮಾತು ಹೇಳಿದ್ರು, ನಾನು ತುಂಬಾ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡ್ತಾ ಇದ್ದೀವಿ, ಚಂದ ಒಂದಕ್ಕಿಂತ ಚಂದ ಅಂತ. ಆದ್ರೆ ನಮ್ಮ PDOಗಳು 6 ತಿಂಗಳು ಸಂಬಳ ತಗೊಂಡಿಲ್ಲ. 6 ತಿಂಗಳು ಸಂಬಳ ಹಿಡಿದೆ. ನಾನು ಅಧ್ಯಕ್ಷ ಆದಾಗ ಕೇಂದ್ರ ಸರ್ಕಾರದಿಂದ 14 ಲಕ್ಷ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಯೋಜನೆಯ ಅನುದಾನ ಬಂತು, 14 ಲಕ್ಷ. ಆದ್ರೆ ಒಂದು ಗ್ರಾಮ ಪಂಚಾಯತಿ ಗುದ್ಲಿ ಪೂಜೆ ಆಗ್ತಾ ಇರಲಿಲ್ಲ. ಇಲ್ಲಿದ್ದಾರೆ ಎಲ್ಲ PDOಗಳು, ಅವರೆಲ್ಲರೂ ಪಾಪ ಅನುಭವಿಸಿದ್ದಾರೆ. 6 ತಿಂಗಳು ಅವ್ರಿಗೆ ಸಂಬಳ ಕೊಡ್ಲೇ ಇಲ್ಲ. ನಾನು ಆ ಸಂಬಳ ಕೊಡಕ್ಕೆ ಏನಾಯ್ತು ಅಂದ್ರೆ, ನನ್ನ ತಾಲೂಕು ಪಂಚಾಯತಿ ಅಧ್ಯಕ್ಷ ಆದಾಗ ಅವಾಗ ನಮ್ಮ ಲಿಂಕಿಗೆ ಸಂಬಳ ಬರೋದು. ನಾವು ಲಿಂಕ್ ಅಲ್ಲಿ ಅಂದ್ರೆ ನಾವು ಸ್ಥಾಯಿ ಸಮಿತಿ ಮೀಟಿಂಗ್ ಮಾಡಿ ಲಿಂಕ್ ಒಪ್ಪಿದ್ರೆ ಪಾಪ PDO ಸಂಬಳ ಕೊಡ್ಬೇಕು. ಆ ಸಂಬಳನ ಇವಾಗ ಹೇಳಿ ಅದನ್ನ ನಡೆಸಿ ಇಡೀ ಗ್ರಾಮ ಪಂಚಾಯತಿ 29ರಲ್ಲೂ ಪೂಜೆ ಮಾಡಿಸಿದ್ರು ನಾವು ಗ್ರಾಮ ಪಂಚಾಯತಿ. ಅವು ಬಿಲ್ಡಿಂಗು 3, 4, 5, 6 ವರ್ಷ ಅನುದಾನದ ವ್ಯತ್ಯಾಸದಲ್ಲಿ ಈಗ ಓಪನ್ ಆಗ್ತಾ ಇದೆ. ಅದೇ ಒಂದೇ ಅಂತಲ್ಲ, ಇನ್ನು ಕಸ ಹಾಕೋ ಜಾಗದಲ್ಲೂ ಅಷ್ಟೇ ಎಲ್ಲೋ ಗ್ರಾಮ ಪಂಚಾಯತಿ ಹಿಂದೆ ಎಲ್ಲ ಅವ್ರವ್ರ ಮನೇಲಿ ಕಸ ಹಾಕಂತಿದ್ರು, ತಿಪ್ಪೆಗುಂಡಿ ಅಂತಿದ್ರು. ನಾನು ಅಧ್ಯಕ್ಷ ಟೈಮಲ್ಲಿ ಕಸ ಹಾಕಕ್ಕೆ ಒಂದು ಜಾಗದ ತುಂಬಾ ಸಮಸ್ಯೆ ಆಯ್ತು. ಆದ್ರೆ ನನಗೆ ಸತ್ಯವತಿ ಅಂತ DC ಇದ್ರು, ಒಳ್ಳೆ DC ಅವರು ನಮ್ಮ CO ಡೆಲಿವರಿಗೆ ಹೋಗಿದ್ರು. ಆ ಟೈಮಲ್ಲಿ ಅವ್ರು ಇನ್ಚಾರ್ಜ್ ಇದ್ರು. ಯಾರು? ಸತ್ಯವತಿ. ಅವಾಗ ನಾನು KDP ಮಾತಾಡಿದ್ಮೇಲೆ ಅವ್ರು ಇಲ್ಲೊಂದು ಮೀಟಿಂಗ್ ಮಾಡಿ ತುಂಬಾ ಗ್ರಾಮಗಳಿಗೆ 1 ಎಕರೆ ಜಾಗ ಕೊಟ್ಟರು ಕಸ ಹಾಕಕ್ಕೆ. ಅದರಲ್ಲೂ ಬೇವಲಕ್ಕೂ ಅಲ್ಲಿ ಕಡವಳ್ಳಿ ಹತ್ರ ಮುಂದೆ ನಂದಿಪುರ ಗ್ರಾಮ ಪಂಚಾಯತಿ ಕೊಟ್ಟರು. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ತುಂಬಾ ಈ ಗ್ರಾಮ ಪಂಚಾಯತಿ ಗುದ್ಲಿ ಪೂಜೆ ಅಂತ 2ನೇ ಡೇಟಲ್ಲಿ ಗುದ್ಲಿ ಪೂಜೆ ಆಗಿದ್ದು, ಮೊದಲನೇ ಡೇಟಲ್ಲಿ ಸೊಸೈಟಿಯ ಜಾಗ ಅಂತ ಬಂದ್ರು. ಯಾವ? ಹಳೆ ಮುಡಿಗೆರೆ ಸೊಸೈಟಿ. 2ನೇ ದಿವಸ ಮತ್ತೆ ಕೆರೆ ಜಾಗ ಅಂತ ಬಂದ್ರು. ನಾವು ಅದನ್ನೂ ಬಿಡಲಿಲ್ಲ, ಮತ್ತೆ ಲೆವೆಲ್ ಮಾಡಿಸಿ ಎಲ್ಲ ಸದಸ್ಯರು, ಎಲ್ಲ ಅಧ್ಯಕ್ಷರು, ಪ್ರತಿಯೊಬ್ಬ ಸದಸ್ಯರು ಸಹಕಾರದೊಂದಿಗೆ ನಾವು ಇದನ್ನ ಗುದ್ಲಿ ಪೂಜೆ ಮಾಡುವಂತ ಕೆಲಸ ಆಯ್ತು. ಆಮೇಲೆ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟುವಂತ ಕೆಲಸ ಆಯ್ತು. ಹೇಳ್ಬೇಕು ಅಂದ್ರೆ ಫಸಲ್ನೇದಾಗಿ ನಾವು ಹೇಳಿದ್ನೆಲ್ಲ ಕೇಳ್ಕೊಂಡು ಅತ್ಯುತ್ತಮ ಗ್ರಾಮ ಪಂಚಾಯತಿ, ಸುಂದರ ಗ್ರಾಮ ಪಂಚಾಯತಿ ಕಟ್ಟಿದ್ದು ಸುಂಸಾಲೆ. ಮೊದಲನೇದು ಸುಂಸಾಲೆನ ಗ್ರಾಮ ಪಂಚಾಯತಿನ ಕಾಪಿ ಮಾಡಿಕೊಂಡು ಎಲ್ಲರೂ ಕೊಟ್ಟಿದ್ರು. ನೀವು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ ಜಾವಳಿ ಅಂತೂ ತುಂಬಾ ಜಾಗ ಕಾಂಪ್ಲಿಕೇಶನ್ ಆಗಿ ಲಾಸ್ಟಿಗೆ ಆಯ್ತು. ಬೆಟಗೇರಿನೂ ಅಷ್ಟೇ ತುಂಬಾ ಕಾಂಪ್ಲಿಕೇಶನ್ ಆಗಿ ಲಾಸ್ಟಿಗೆ ಇತ್ತು. ಯಾಕೆ ಇದು ಅಂದ್ರೆ,
ಅವತ್ತಿನ ಸಮಯದಲ್ಲಿ ಒಂದ್ಸರಿ ಬರಗಾಲ ಬಂತು ನಮ್ಮ ಮೂಡಿಗೆರೆಗೆ. ನಾವು ನೀರು ಕೊಡ್ಬೇಕು, ಬಾಡಿಗೆ ಟ್ಯಾಂಕರ್ ಕೇಳಿದ್ರೆ ಒಂದೇ ಒಂದು ಟ್ಯಾಂಕರ್ ಇಲ್ಲ. ಆ ಟೈಮಲ್ಲೂ ಅಷ್ಟೇ ನಾವೇನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಅನುದಾನ ಯಾರು ಪಿಡಿಒ ತಗೊಳಲ್ಲ, ಅವ್ರ ಮನೆ ಗ್ರಾಮ ಪಂಚಾಯತಿ ಪಿಡಿಒ ಸಂಬಳ ಇಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಎಲ್ಲರ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಹೋಗಿಸ್ಕೊಂಡು ಎಲ್ಲಾ ಗ್ರಾಮ ಪಂಚಾಯತಿ ಇಲ್ಲೇ ಎದುರಿಗಿದೆ ಈ ತರ ಟ್ಯಾಂಕರ್ ಇದೆ ಅಂದ್ರೆ ನಮ್ಮ ಇಚ್ಛಾಶಕ್ತಿ ನಾವಿರ್ಬೇಕು. ನಾನು ಇದನ್ನೆಲ್ಲ ಮಾಡಿ ರಾಜ್ಯದಲ್ಲಿ ಮೂಡಿಗೆರೆ ತಾಲೂಕ್ ಪಂಚಾಯತಿ ನಂಬರ್ 1 ಅಂತೇಳಿ 25 ಲಕ್ಷ ತಂದಿದ್ದು ಅವಾರ್ಡ್ ನಾವು ಯಾವತ್ತೂ ಕೇಂದ್ರದಲ್ಲಿ ಕೊಟ್ಟಿದ್ದು, ಇದೀಗ ರಾಜ್ಯಕ್ಕೆ ಅಪ್ಪನ್ನಾಗಿದೆ. ಯಾವತ್ತೂ ರಾಜಕಾರಣದಲ್ಲಿ ಅವರು ಇವರು ಆ ಭಾವನೆ ನಮ್ಮ ಹತ್ರ ಅಂತೂ ಇಲ್ಲ. ನಾವು ಅಧ್ಯಕ್ಷರಾದಾಗ ಅಷ್ಟೇ ನಮ್ಗೆ ಆ ಭಾವನೆ ಇಲ್ಲ. ಅಭಿವೃದ್ಧಿ ಆಗಬೇಕು. ನಾನು ಪ್ರಾಣೇಶಣ್ಣನ ಹತ್ರ ಬೆಂಗಳೂರಿಗೆ ಹೋಗಿ ಅವ್ರ ಹತ್ರ ಲೆಟರ್ ತಗೊಂಡು, ಅವಾಗ ಕೋಟ ಶ್ರೀನಿವಾಸ ಪೂಜಾರು ಎಲ್ಲ ಮಂತ್ರಿಗಳಾಗಿದ್ರು. ನಾವು ಇಲ್ಲಿಗೆ 4 ಕೋಟಿ ರೂಪಾಯಿ ದುಡ್ಡು ತಂದು ಇಡೀ ಒಳಗಡೆ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿದ್ರು. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನಾವು ಎಲ್ಲರೂ ಮಾಡ್ತಾ ಬಂದಿದ್ದೀವಿ. ಆದರೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಈಗಿನ ಬಾಡಿನೂ ಅದಕ್ಕೆ ತುಂಬಾ ಶ್ರಮ ಹಾಕಿದ್ದಾರೆ. ಅಧ್ಯಕ್ಷರು ಇರ್ಬೋದು, ಸದಸ್ಯರು ಇರ್ಬೋದು, ಎಲ್ಲರೂ ತುಂಬಾ ಚಂದ ತಂದಿದ್ದಾರೆ. ಕೆಳಗಡೆ ಫ್ಲೋರ್ ಮಾತ್ರ ಆಗಿತ್ತು ನಮ್ಮ ಅಧಿಕಾರಾವಧಿಯಲ್ಲಿ. ಈ ಮೇಲ್ಗಡೆ ಫ್ಲೋರ್ನ ತುಂಬಾ ಸುಂದರವಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಸಾರ್ವಜನಿಕರು ಅದರ ಉಪಯೋಗವನ್ನು ಪಡ್ಕೊಳ್ಬೇಕು. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆದರೆ ಮಾತ್ರ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ತುಂಬಾ ಯೋಜನೆಗಳು ಇವೆ. ಅದನ್ನ ಉಪಯೋಗಿಸ್ಕೊಂಡು ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಯಾವತ್ತೂ ಏನು ಸಬಲೀಕರಣ ಅಂತ ಹೇಳಿ ಪಂಚಾಯತ್ ರಾಜ್ ಒಂದು ಆಕ್ಟ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಅವತ್ತೇ ಆ ಥರ ಮಾಡಿತ್ತು. ಹಾಗಾಗಿ ಆ ಥರದಲ್ಲಿ ಅಭಿವೃದ್ಧಿ ಆಗಲಿ, ಗ್ರಾಮ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಕೆ.ಸಿ. ರತನ್ ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಜಯರಾಮ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಜ್ಮಾ ಬೇಗಂ ಅವರೇ, ಹಾಗೆ ಎಲ್ಲ ನನಗೆ ಚಿರಪರಿಚಿತಿರ್ತಕ್ಕಂಥ ಎಲ್ಲ ಸದಸ್ಯರುಗಳೇ, ಹಾಗೆ ಉದ್ಘಾಟಕರಾದಂಥ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದ ನಯನ ಮೋಟಮ್ಮನವರೇ, ಹಾಗೆ ಪ್ರಾಣೇಶ್ ಅವರೇ, ಉಪಸಭಾಪತಿಗಳಾದ ಪ್ರಾಣೇಶ್ ಅವರೇ, ಹಾಗೆ ಎಲ್ಲ ಗ್ರಾಮದ ಹೆಸ್ಕಲ್ ಗ್ರಾಮದ ಹಿರಿಯ ಕಿರಿಯ ಸಾರ್ವಜನಿಕ ಬಂಧುಗಳೇ, ಬಹುಶಃ ಬಿಳುಗೊಳ ಹೆಸ್ಕಲ್ ಅಂದರೆ ಬಹುಶಃ ಒಂದು ದೊಡ್ಡ ಇತಿಹಾಸ ಇರೋಂಥ ಆ ಊರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ಕೃಷಿಕ ವರ್ಗದ ಜನ ಇದ್ದಾರೆ. ಯಾವುದೇ ಕಾಮಗಾರಿಗಳಿರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಗಾಡಿ ಇರ್ಬೋದು, ಬೇರೆ ಬೇರೆ ಇಂಜಿನಿಯರಿಂಗು, ಯಾವುದೇ ಆಟೋಮೊಬೈಲ್ಸ್ ಇರ್ಬೋದು, ಪ್ರತಿಯೊಂದು ಕಾಮಗಾರಿಗೂ ಇಲ್ಲಿ ಜನ ನಾವು ಯಾವುದೇ ಸಂದರ್ಭದಲ್ಲಿ ಕೇಳಿದ್ರು ಸಿಗ್ತಾರೆ. ಹಾಗಾಗಿ ಇಡೀ ತಾಲೂಕಿನಲ್ಲೇ ಬಹುಶಃ ಇಷ್ಟೊಂದು ಜನಸಂಖ್ಯೆ ಇರುವಂಥ ಒಂದು ಗ್ರಾಮ ಪಂಚಾಯತಿ ಇದ್ದರೆ ಅದು ಹೆಸ್ಕಲ್ ಗ್ರಾಮ ಪಂಚಾಯತಿ ಅಂತ ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಅನೇಕರು ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರುಗಳಾಗಿ ಸದಸ್ಯರುಗಳಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬಹುಶಃ ನಾವು ಹಿಂದೆ ಮೊಟ್ಟಮ್ಮನವರು MLA ಆದಾಗ ಈ ಭಾಗದಲ್ಲಿ ಏನು ಮನೆಗಳು, ಆಶ್ರಯ ಮನೆಗಳ ಕೊರತೆ ಬಹಳ ಇತ್ತು. ಆ ಕಾಲದಲ್ಲಿ ಸಬ್ಸಿಡಿ ಜಾಗ ಇತ್ತು. ಆ ಕಾಲದಲ್ಲಿ ಮೋಟಮ್ಮನವರು ಈ ಭಾಗದಲ್ಲಿ ಸಾಕಷ್ಟು ಮನೆಗಳು ಕಟ್ಟಲಿಕ್ಕೆ ಅವತ್ತು ಸಹಕಾರ ನೀಡಿದರು. ಮತ್ತು ಸರ್ಕಾರದ ಆದೇಶನೂ ಹಾಗೆ ಇತ್ತು ಅವತ್ತು. ಆ ಕಾಲದಲ್ಲಿ CM ಗೋಪಾಲ್ ಗೌಡ್ರಂತರು ಇನ್ನೂ ಅನೇಕರು ಇಲ್ಲಿ ಈ ಊರನ್ನ ಅಭಿವೃದ್ಧಿ ಆಗಲಿಕ್ಕೆ ಬಹುಶಃ ಈ ಸೈಟ್ಗಳ ವಿತರಣೆ ಆಯಿತು. ಇವತ್ತು ಸಹಿತ ಆ ಸೈಟ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಶ್ರೀಮತಿ ಮೋಟಮ್ಮನವ್ರನ್ನ ಆ ಕಾಲದಲ್ಲಿ ರಾಜಕಾರಣ ಮಾಡಿದವ್ರನ್ನ ನೆನೆಸ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ರಾಮಚಂದ್ರ ಒಡೆಯರು ಇದ್ದಾರೆ, ಅದಕ್ಕೂ ಗೊತ್ತಿದೆ, ಅದರ ಬಗ್ಗೆ ಮಾಹಿತಿ ಇದೆ, ಅನೇಕರಿಗಿದೆ. ರೇವಣ್ಣವರಿದ್ದಾರೆ, ನಮ್ಮ ಶೇಷೇಗೌಡರಿದ್ದಾರೆ, ನಮ್ಮ KH ವೆಂಕಟೇಶ್ ಇದ್ದಾರೆ, ಇನ್ನು ಹಿರಿಯ ಕಿರಿಯ ಎಲ್ಲ ಈ ಗ್ರಾಮದ ಮುಖ್ಯಸ್ಥರು ಇಲ್ಲಿದ್ದಾರೆ. ಹಾಗಾಗಿ ನಾನು ಮಾತಾಡ್ತಾ ಶಾಸಕರು ಒಂದು ಮಾತು ಹೇಳಿದ್ರು, ಹಾಗೆ ಪ್ರಾಣೇಶ್ ಅವರು ಒಂದು ಹೇಳಿದ್ರು.
ಏನು ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಜಾಗದ ಕೊರತೆ ಇದೆ ಈಗ ಅಂತ. ಈಗ ಜನಸಂಖ್ಯೆ ಅವತ್ತಿಗೆ ಇವತ್ತು 3 ಪಟ್ಟು 5 ಪಟ್ಟು 10 ಪಟ್ಟು ಜಾಸ್ತಿ ಆಗಿದೆ. ಭೂಮಿ ಬೆಳೀತಾ ಇಲ್ಲ, ಭೂಮಿ ಅಲ್ಲೇ ಇದೆ. ಹಿಂದೆ ಏನಾಯ್ತು ಅಂದರೆ ಇಲ್ಲಿ ನಮ್ಮ ರತನವರಿಗಾರ ವೇದಿಕೆಯಲ್ಲಿ ಬಹಳ ಹಿಂದೆ ಈ ಗ್ರಾಮದಲ್ಲಿರ್ತಕ್ಕಂಥ ಏನು CND ಲ್ಯಾಂಡ್ಗಳನ್ನೆಲ್ಲ ಇದು ಒತ್ತುವರಿ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಫಾರೆಸ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಮಗೆ ಬೇಕಾದಾಗ ಬಿಟ್ಕೊಡ್ಬೇಕು ಅಂತೇಳಿ ಅವರು ಸೋಷಿಯಲ್ ಫಾರೆಸ್ಟ್ ಮಾಡಿ ಇವತ್ತು ಅಲ್ಲಿ ಜಾಗನೆಲ್ಲ ಡಿನೋಟಿಫೈ ಮಾಡಿಬಿಟ್ಟು ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಬಹಳ ಒತ್ತಡದ ಮೇರೆಗೆ ಅಥವಾ ಶಾಸನಸಭೆಯಲ್ಲಿ ಚರ್ಚೆ ಆಗಿ ಆ ಲ್ಯಾಂಡನ್ನು ರಿಲೀಸ್ ಮಾಡಿಕೊಡ್ಬೇಕು ಅಂತೇಳಿ ತಾಲೂಕು ಆಫೀಸ್ನಲ್ಲಿ 1993 ಅಂತ ಕಾಣುತ್ತೆ ಆಗಿದ್ದು. ಅದರ ನಂತರ ಡಿನೋಟಿಫೈ ಆಗಿ ವಾಪಸ್ ಕೊಡಿ ಅಂತ ಹೇಳಿ ಆದೇಶ ಇದೆ. ನನ್ನ ಹತ್ರ ಕಾರಲ್ಲಿದೆ, ನಾನು ತರಲಿಲ್ಲ ಅದರಲ್ಲಿದೆ. ಎಲ್ಲೆಲ್ಲಿ ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟು ಜಾಗ ಇದೆ, ಪ್ರತಿ ಊರಿನಲ್ಲೂ ಇದೆ CND ಲ್ಯಾಂಡ್. ಅದೆಲ್ಲ ಸೋಷಿಯಲ್ ಫಾರೆಸ್ಟ್ ಆಗಿದೆ. ಇವತ್ತು ಫಾರೆಸ್ಟ್ನವರು ನಮ್ಮ ಜಾಗ ಅಂತ ಹೇಳ್ತಾರೆ. ಉದಾಹರಣೆಗೆ ಈ ತತ್ಗಳ ವೆಕೇಟ್ ಆದಂಥ ಸುಮಾರು 178 ಕುಟುಂಬಗಳಿಗೂ ಸಹಿತ ಇವತ್ತು ಜಾಗ ವಿತರಣೆ ಆಗಿರ್ತಕ್ಕಂಥದ್ದು ಈಗ ಪಕ್ಕ ಕೊಡಾಗ್ತಾ ಇದೆ ನಿಮಗೆ. ಈಗ ನಿಮಗೆ ಮರಬೈಲ್ ಇರ್ಬೋದು ಅಥವಾ ಹೊಸನಗರ ಇರ್ಬೋದು ಅಥವಾ ಅಂಬೇಡ್ಕರ್ ನಗರ ಇರ್ಬೋದು, ಇನ್ನು ಅನೇಕ ಜಾಗದಲ್ಲಿ ಜಾಗಗಳನ್ನ ಅವತ್ತು ಕೊಟ್ಟಿತ್ತು. ಆ ಜಾಗಗಳು ಇವತ್ತು ಪಕ್ಕ ಕೊಡಾಗಿ ಅವ್ರನ್ನ ಇವತ್ತು ಡಿಜಿಟಲ್ ಸಿಸ್ಟಮ್ಗೆ ಸೇರಿಸ್ತಾ ಇದ್ದಾರೆ. ಹಾಗಾಗಿ ಈ ಜಾಗಗಳನ್ನ ನಾವು ಮತ್ತೆ ವಶಪಡಿಸ್ಕೊಂಡ್ರೆ ಬಹುಶಃ ಸಬ್ಸಿಡೆಂಟ್ ಜಾಗಗಳು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಆ ಜಾಗಗಳಿದೆ. ನಮ್ಮೂರಿನಲ್ಲೂ ಸಹಿತ 124 ಸರ್ವೆ ನಂಬರ್ನಲ್ಲಿದೆ, 118ರಲ್ಲಿದೆ, 102ರಲ್ಲಿದೆ. ನಾವು ಸಹಿತ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 53 ಸೈಟನ್ನು ಗುರ್ತು ಮಾಡಿದ್ದೀವಿ. ಅದಿನ್ನು ಅವರಿಗೆ ವಿತರಣೆ ಆಗಬೇಕೀಗ. ಅದು ಆ ಥರದ ಕೆಲಸಗಳು ಎಲ್ಲ ಗ್ರಾಮದಲ್ಲೂ ಮಾಡಬೇಕಾಗ್ತದೆ. ಆದರೆ ಅದ್ರ ಜೊತೆಗೆ ಸಾರ್ವಜನಿಕರು ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಯಾಕೆಂದರೆ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಒಂದು ಸೂರು ಇರಬೇಕಾಗ್ತದೆ. ಯಾರೇ ಆಗಲಿ ಪ್ರಥಮ ಆದ್ಯತೆ ಅವನೊಂದು ಸೂರು, ಮೂಲ ಸೌಲಭ್ಯಗಳು, ಕುಡಿಯ ನೀರಿರ್ಬೋದು ಅಥವಾ ಬದುಕಿಗಾಗಂಥದ್ದು ಅಂಥವನ್ನ ಕೊಡುವಂಥ ವ್ಯವಸ್ಥೆನ ಇವತ್ತು ಸರ್ಕಾರ ಮಾಡ್ತಾ ಇದೆ, ನಿರಂತರವಾಗಿ ಮಾಡ್ತಾ ಇದೆ, ಇನ್ನೂ ಅದು ಮುಂದುವರಿತದೆ. ಹಾಗಾಗಿ ಇಂತಹ ಸೌಲಭ್ಯಗಳನ್ನ ಬಹುಶಃ ಇವತ್ತಿನ ನಮ್ಮ ಇಲ್ಲೇ ಸಭಾಪತಿಗಳು ಇರೋದ್ರಿಂದ ಹಾಗೆ ನಮ್ಮ ಶಾಸಕರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಜಾಗಗಳನ್ನ ರಿಲೀಸ್ ಮಾಡಿಸ್ಕೊಂಡ್ರೆ ಬಹುಶಃ ನಿಮಗೆ ಸಬ್ಸಿಡೆಂಟು ಮನೆ ಕಟ್ಟಲಿಕ್ಕೆ ಜಾಗಗಳು ವಿತರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭ ಹೇಳ್ತಾ, ಇನ್ನು ಅನೇಕ ಈ ಸಭೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನಮ್ಮ ನಜ್ಮಾ ಅವರು ಫೋನ್ ಮಾಡಿ ಸಭೆಗೆ ಆಗಮಿಸಬೇಕಂತ ಕೇಳ್ಕೊಂಡಿದ್ರು. ಹಾಗಾಗಿ ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಕಳೆಯುವಂಥ ಅವಕಾಶ ಮಾಡಿಕೊಟ್ಟಂಥ SL ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಹಾಗೂ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಜಯರಾಮ್ ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಮಾನ್ಯ ಸಭಾಪತಿಗಳಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ. ದಯವಿಟ್ಟು ಇರುವಂತಹ ಯಾವ ಹಿರಿಯರು ಕೂಡ ಹೋಗಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರಿಗೆ ನಮ್ಮ ಪಂಚಾಯಿತಿಯ ಕಡೆಯಿಂದ ಗುರುತಿಸುವ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಇನ್ನೇನು ಕೆಲವೇ ಸಮಯಗಳಲ್ಲಿ ಕಾರ್ಯಕ್ರಮದ ಮುಗಿಸ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಇದೇ ಒಂದು ತಾಳ್ಮೆಯಿಂದ ಕುಳಿತು ಸ್ಪಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವಿಶೇಷ ಘಟ್ಟ ಕೊನೆಯಲ್ಲಿದ್ದೇವೆ. ಅಧ್ಯಕ್ಷರಾಗಿರುವಂತಹ
ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ನಜ್ಮಾ ಬೇಗಂ ಮಾನ್ಯ ಅಧ್ಯಕ್ಷರು ಹೆಸರಿ ಗ್ರಾಮ ಪಂಚಾಯಿತಿ, ಇವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಕೆ.ಸಿ. ರತನ್ ಸರ್ಗೆ ಒಂದು ಗೌರವ ಸಮರ್ಪಣೆ. ಎಲ್ಲರಿಗೂ ಶುಭೋದಯ. ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಈ ಒಂದು ನೂತನ ಕಟ್ಟಡದ ಉದ್ಘಾಟನೆಗಾಗಿ ಆಗಮಿಸಿರುವಂತಹ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ತಾನೇ ಹೋದ ಶಾಸಕರಿಗೂ ಮತ್ತೆ ಶ್ರೀಯುತ ಎಂ.ಕೆ. ಪ್ರಾಣೇಶ್ ಅವರು ಮಾನ್ಯ ಸಭಾಪತಿಗಳು ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಹಾಲಿ ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ, ಮತ್ತೆ ಜಯರಾಮಣ್ಣನವರೇ, ಕೆ.ಸಿ. ರತನ್ ಅವರೇ ಮತ್ತು ಎಲ್ಲ ಹಿರಿಯರಿದ್ದೀರ, ಇಲ್ಲಿ ಬಹಳಷ್ಟು ಜನ ಇದ್ದೀರ, ಎಲ್ಲರಿಗೂ ಹಾರ್ದಿಕ ಅಭಿನಂದನೆ ಮತ್ತು ಸ್ವಾಗತವನ್ನು ಕೋರ್ತಾ ತಾವೆಲ್ಲ ಇಲ್ಲಿ ಆಗಮಿಸಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಕೋರುತ್ತೇನೆ. ನಮ್ಮ ಪಂಚಾಯಿತಿಯ ಈ ಒಂದು ಕಟ್ಟಡ ಇದು ಇವತ್ತು 8, 10, 20, 25ನೇ ಈ ದಿನವನ್ನು ನಾವೆಲ್ಲ ಗ್ರಾಮಸ್ಥರು ಅಂದರೆ ಹೆಸ್ಗಲ್ ಗ್ರಾಮದ ನಾವೆಲ್ಲರೂ ಕೂಡ ಮರೆಯಲಾರದಂತಹ ದಿನ. ಯಾಕಂದ್ರೆ ನಮ್ಮ ನೂತನ ಕಟ್ಟಡದ ಕನಸು ನಮ್ಮೆಲ್ಲರ ಕನಸು, ಬಹಳ ಒಂದು ಹೆಚ್ಚು ಕಮ್ಮಿ ಒಂದು ದಶಕದ ಕನಸು ಇವತ್ತು ನೆನಸಾಗಿದೆ. ಸರ್ ಹೇಳಿದ್ರು ಒಬ್ಬನಿಂದ ಖಂಡಿತ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಎಲ್ಲರ ಶ್ರಮ ಇವತ್ತು ಫಲ ತಂದಿದೆ ಅನ್ಕೋತೇನೆ. ಈ ದಿನ ನಾವೆಲ್ಲ ಸೇರಿ ಖಂಡಿತ ಕನಸು ನನಸಾಗಿದೆ. ಮತ್ತೆ ಇದಕ್ಕೆ ಶ್ರಮಿಸಿದಂತಹ ನಮ್ಮೆಲ್ಲ ಇದು ಗುತ್ತಿಗೆದಾರರಾಗಲಿ, ಕೆಲಸಗಾರರಾಗಲಿ, ಗಾರೆಯವರಾಗಲಿ ಎಲ್ಲರೂ ಬಹಳಷ್ಟು ಒಂದು ಅವರ ಶ್ರಮವನ್ನು ವಹಿಸಿ ಅವರು ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೆ ನಾವು ಈ ಒಂದು ನಮ್ಮ ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೂ ಮತ್ತು ಅದರ ಪ್ರತಿಫಲವನ್ನು ನಾವೆಲ್ಲ ಈಗ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತೇನೆ. ಈ ಒಂದು ಕಟ್ಟಡಕ್ಕೆ ನಮ್ಮ ಶಾಸಕರಾದ ಶ್ರೀಮತಿ ನಯನಾ ಮೋಟಮ್ನವರು ನಾವು ಅವರಿಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ. ಮತ್ತೆ ಅವರಲ್ಲಿ ನಾವು ಮನವಿ ಮಾಡ್ಕೊಂಡ್ವಿ, ಹೀಗೆ ನಮ್ಮ ಪಂಚಾಯತಿಗೆ ಇದರ ಒಂದು ಕೆಲಸದ ಅವಶ್ಯಕತೆ ಇದೆ, ಇಂಟರ್ಲಾಕ್ ಅವಶ್ಯಕತೆ ಇದೆ ಅಂತ. ಅವರು ತಕ್ಷಣವೇ ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಬಹಳ ಖುಷಿ ಆಯಿತು. ಮತ್ತೆ ಅದನ್ನ ನಾವು ನಮ್ಮ ಗುತ್ತಿಗೆದಾರರು ಕೂಡ ಅದನ್ನ ವಹಿಸ್ಕೊಂಡು ನಮಗೆ 3-4 ದಿನಗಳಲ್ಲಿ ಮಾಡಿಕೊಟ್ಟಿದ್ದು ಅದು ಬಹಳ ಒಂದು ನಮಗೆ ಸವಾಲಾಗಿತ್ತು. ಮತ್ತೆ ಈ ಒಂದು ನಮ್ಮ ಕಟ್ಟಡವನ್ನು ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಅಧಿಕಾರಿ ವರ್ಗ, ಇಒ ಆಗಿರ್ಬೋದು ಮೇಡಮ್, PDO ಮೇಡಮ್, ಎಲ್ಲರೂ ನಮ್ಮ ಪಂಚಾಯಿತಿಯ 19 ಸದಸ್ಯರು ಕೂಡ ಎಲ್ಲರೂ ಸೇರಿ ಮಾಡಿದಕ್ಕೆ ಈ ಒಂದು ಕಟ್ಟಡ ಉತ್ತಮವಾಗಿದೆ ಅಂತ ನಮಗೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಉತ್ತಮ ಅಭಿನಂದನೆಯಲ್ಲಿ ನಾನು ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ 19 ಸದಸ್ಯರು ಮತ್ತೆ ನಮ್ಮ PDOನವರು ಮತ್ತು ಎಲ್ಲರಿಗೂ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ನನಗೆ ಆಕ್ಚುಲಿ ಇವತ್ತು ಮಾತಾಡೋಕೆ ಆಗ್ತಾ ಇಲ್ಲ. ನಮ್ಮ ಸಂಪ್ರೀತ ಅವರು ಬೆಳಗ್ಗೆ ಬಂದು ಹೋಗಿದ್ರು, ನನಗೆ ಮಾತಾಡ್ಸ್ಕೊಂಡು ಹೋಗಿದ್ರು, ಮತ್ತೆ ಅವರೇ ರಂಗೋಲಿ ಕೂಡ ಹಾಕಿ ಹೋಗಿದ್ರು.
ಅದು ಅವರು ಈಗ ಇಹಲೋಕ ತ್ಯಜಿಸಿದ್ದಾರೆ, ಅದನ್ನ ಕೇಳಿ ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಅಧ್ಯಕ್ಷರ ನುಡಿಯನ್ನು ನುಡಿದಂತಹ ಶ್ರೀಮತಿ ನಜ್ಮಾ ಬೇಗಂಬಾಳ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ KC ರತನ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಶ್ರೀಮತಿ ದಯಾವತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮೂಡಿಗೆರೆಯವರಿಗೆ ಗೌರವ ಸಮರ್ಪಣೆ. ಹಾಗೆ ಶ್ರೀಯುತ ಜಯರಾಮ್ ರವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು, ಇವರು ಕೂಡ ಈ ಒಂದು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಸನ್ಮಾನಿತರನ್ನ ಅಭಿನಂದಿಸೋಣ. ಶ್ರೀಯುತ ಜಯರಾಮ್ ಸರ್ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು, ಇವರು ಕೂಡ ನಮ್ಮ ಈ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶೇಷೇಗೌಡರು ಎಲ್ಲೇ ಇದ್ರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ಕಳಕಳಿಯ ಮನವಿ. ಶೇಷೇಗೌಡರು, ಶ್ರೀಯುತ ಶೇಷೇಗೌಡರು ಹಾಗೆ ಶ್ರೀಯುತ ರಾಮಚಂದ್ರ ಒಡೆಯರ್ ಅವರು ಕೂಡ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ ಬಸವರಾಜ್ ಅವರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ K. ವೆಂಕಟೇಶ್ ಅವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ ಶಿವಣ್ಣರವರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಪ್ರೀತಿಯಿಂದ ಮನವಿ. ಹಾಗೆ ಶ್ರೀಯುತ ಅಬ್ಬಾಸ್ ಅವರು ಕೂಡ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ತೇಜಸ್ವಿ ಅವರು ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈ ಒಂದು ಗೌರವವನ್ನು
ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ PDO ಆಗಿರುವಂತಹ ಶ್ರೀಯುತ ಸಲೀಂ ಸರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ ರಾಮಚಂದ್ರ ಒಡೆಯರ್ ಸರ್ ಶ್ರೀಯುತ HP ದೇವಣ್ಣಗೌಡರವರು ಕೂಡ ಆಗಮಿಸಬೇಕಾಗಿ ಪ್ರೀತಿಯಿಂದ ಮನವಿ. ಹಾಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ದಿವ್ಯಾ ಪೃಥ್ವಿರಾಜ್ ಅವರು ಕೂಡ ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕಲ್ಯಾಣಿ ಅವರು ಕೂಡ ಈ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಕನ್ಯಾ ಅವರು ಕೂಡ ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಮನವಿ. ಹಾಗೆ ಮತ್ತೊಬ್ಬ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕಾಮಾಕ್ಷಿ ಅವರು ಕೂಡ ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯ ಮನವಿ. ಹಾಗೆ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾಗಿರುವಂತಹ ಶ್ರೀಮತಿ ಅನಿತಾ ಅವರು ಕೂಡ ಈ ಒಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಮನವಿ. ಹಾಗೆ ಶ್ರೀಯುತ ರೇವಣ್ಣಗೌಡರು ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಬಹಳ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಮನವಿ ಸರ್. ಮತ್ತೊಬ್ಬ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀಮತಿ ಜಯಾನವರು ಕೂಡ ಈ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಮಹಿಳಾ ಒಕ್ಕೂಟದ ಪ್ರತಿನಿಧಿಯಾಗಿರುವಂತಹ ಶ್ರೀಮತಿ ಮಂಜುಳಾ ಅವರು ಕೂಡ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಮಹಿಳಾ ಒಕ್ಕೂಟದ ಸದಸ್ಯರಾಗಿರುವಂತಹ ಶ್ರೀಮತಿ ಶಾರದಾ ಅವರು ಕೂಡ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಚಂದ್ರಾವತಿ ಮೇಡಮ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಮತಿ ಸುರಯ್ಯ ಪರ್ವೀನ್ ಮಾಜಿ ಅಧ್ಯಕ್ಷರು ಅವರು ಕೂಡ ನಮ್ಮ ಈ ಒಂದು ಗೌರವದ ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಕುಮಾರಿ ರಂಜಿತಾ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಂಜೀವಿನಿ ಒಕ್ಕೂಟದ MBK ಮತ್ತು SLR ಗಂಗಾ ಹಾಗೂ ಪ್ರಮೀಳಾ ಅವರು ಕೂಡ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಬಂಟಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜರೀನಾ ಅವರು ಕೂಡ ಈ ಒಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಮಾಜಿ ಸದಸ್ಯರಾಗಿರುವಂತಹ ಕ್ಷಮಿಸಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಥೀಕಾ ಮೇಡಮ್ ಅವರು ಕೂಡ ಈ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಕಿರುಗುತ್ತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸ್ವಾತಿ ಅವರು ಕೂಡ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದ
ಇದ್ದಾರೆ. ಹಾಗೆ ಹಳೇಮೂಡಿಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಹಾಲಿ ಸದಸ್ಯರು ಶ್ರೀಮತಿ ಜ್ಯೋತಿ ಸಂದನ ಅವರು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಳೇಮೂಡಿಗೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸಾನಿಯರವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಟ್ಟಿದ್ದಾರೆ. ಸೋನಿಯಾ ಖಾನ್, ಕ್ಷಮಿಸಿ, ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಳೇಮೂಡಿಗೆರೆ ಗ್ರಾಮ ಪಂಚಾಯಿತಿಯ ಮತರ್ವ ಸದಸ್ಯರಾಗಿರುವಂತಹ ಶ್ರೀಮತಿ ಜಾನಕಿ ರಾಮ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮಾಕೋನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಕಾಶ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶೌರ್ಯ ವಿಪತ್ತು ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸುಗ್ರಾಮದ ಎಲ್ಲ ಸದಸ್ಯರು ಕೂಡ ವೇದಿಕೆ ಮೇಲೆ ಬರಬೇಕಾಗಿತ್ತು. ಶ್ರೀಯುತ ಅಹಮದ್ ಭಾವರ್ ಅವರು ಕೂಡ ದಯವಿಟ್ಟು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಉಪಸ್ಥಿತಿಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರುವುದು ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಈ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಮತಿ ಶಾರದಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಇವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ತೀವಿ. ಹಾಗೆ ಪ್ರವೀಣ್ ಪೂಜಾರಿ ಅವರು ಬರಬೇಕು ದಯವಿಟ್ಟು. ಸುಂಗಸಾಲೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಪದ್ಮರಾಜ್ ಸರ್ ದಯವಿಟ್ಟು ಮುಂದೆ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಮಾಕನಹಳ್ಳಿಯ ಪಿಡಿಒ ಆಗಿರುವಂತಹ ಶ್ರೀಯುತ ಸುಧೀರ್ ಸರ್ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಊರು ಬಗ್ಗೆ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರುವಂತಹ MP ಸರ್ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಪ್ರತಿಮಾ ಪಿಡಿಒ ಅವರು ಕೂಡ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಕೃಷ್ಣಪ್ಪ ಸರ್ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಬಡಕಲ್ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯರಾಗಿರುವಂತಹ ಇಡಿ ಲಕ್ಷ್ಮಣ್ ಗೌಡರು ದಯವಿಟ್ಟು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಅಬ್ದುಲ್ ರಜಾಕ್ ಸರ್ ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಪುರುಷೋತ್ತಮ್ ನಿವೃತ್ತ ಕಾರ್ಯದರ್ಶಿಗಳು ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸೈಡು ಸ್ವಲ್ಪ ಹಿಂದೆ ಬನ್ನಿ. ಶ್ರೀಯುತ ಮೊಹಮ್ಮದ್ ರವರು ಮುಖಂಡರು ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ HR ಲಕ್ಷ್ಮಣ್ ಗೌಡರು ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ ಮೊಹಮ್ಮದ್ ರವರು ಮುಖಂಡರು ದಯವಿಟ್ಟು ಬಂದು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಹಾಗೂ ಶ್ರೀತಾ ಮಣಿಕಂಠರವರು ದಯವಿಟ್ಟು ಬಂದು ಗೌರವನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಕೂಡ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಅಧಿಕಾರಿಗಳು ಕೇಳ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಊಟವನ್ನು ಮಾಡಿಕೊಂಡೇ ಹೋಗ್ಬೇಕು ಅಂತ ಎಲ್ಲರೂ ಕೂಡ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳೆಲ್ಲರೂ ಕೂಡ ಆಸೀನರಾಗಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಂದ್ರಗೌಡೆಯವರು ಕೂಡ ವೇದಿಕೆಯಲ್ಲಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ ರಫೀಸ್ ಅಹಮದ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಲೈವ್ ಬಿಡ್ತಾರೆ ಈಗ